ಸಂಜೆ 6:35. ಬಿಗ್ ಬಾಸ್ ಮನೆಯ ವಿಲನ್ ಅಶ್ವಿನಿ ಮತ್ತು ಗಿಲ್ಲಿಗೆ ಕಾವ್ಯಾಳನ್ನ ಅಳುವಂತೆ ಮಾಡಲು ಹಾಗೂ ಕಿಚ್ಚನ ಚಪ್ಪಾಳೆಯ ಫೋಟೋಗಳನ್ನ ತೆಗೆದು ಸ್ಟೋರ್ ರೂಮ್ನಲ್ಲಿ ಇಡಲು ಸೀಕ್ರೆಟ್ ಟಾಸ್ಕ್ ನೀಡಲಾಗಿದೆ. ಒಂಚೂರು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಬೇಕು ಗಿಲ್ಲಿ. ಪೇಸ್ಟ್ ಅಲ್ಲಿ ಸಿಗಲ್ಲ, ಇಲ್ಲಿ ಬೆಳ್ಳುಳ್ಳಿ ಕುಟ್ಟಬೇಕು. ಪುದೀನ ಬೇಕು, ಬಂದ್ರೆ ಸರಿ ಇರಲ್ಲ ಇಲ್ಲಿಗೆ. ಹಂಗೆ ಹೋಗ್ಬೇಕು ಆ ಕಡೆಗೆ. ಕೆಲಸ ಮಾಡದೇ ಇರೋನೆಲ್ಲ ಯಾಕೆ ಕರೀತಿದ್ಯಾ ನೀನು? ಅಶ್ವಿನಿ ಮ್ಯಾಮ್ ಬ್ರೆಡ್ ಟೋಸ್ಟ್ ನಾಳೆನಾ? ಅವೆಲ್ಲ ನಾವ್ ಇದ್ ಮಾಡಕ್ಕಾಗಲ್ಲ. ಯಾಕೆ? ನನ್ನ ಡಿಸಿಷನ್ ಮೇಲೆ ಹೋಗ್ಬೇಕು ಅವೆಲ್ಲ. ಹೌದಾ? ಬ್ರೆಡ್ ಟೋಸ್ಟ್ ಇವತ್ತು ಮಾಡಿದೆ, ನಾನ್ ವೆಜ್ ತಿಂದ್ರೆ ತಿನ್ಬೋದು. ಅಲ್ಲಂತೆ ಹೋಗು. ಹಂಗೆ ಹೇಳಿದಾರೆ ಅಶ್ವಿನಿ ಮ್ಯಾಮ್. ಮನೆಗೆ ಅಡ್ಗೆ ಮಾಡಿ ಅಂತ ಅಲ್ವಾ ಅಶ್ವಿನಿ ಮ್ಯಾಮ್ ಹೇಳಿದ್ದು? ಹೌದು. ಅವರಷ್ಟಕ್ಕೆ ಅವರೇ ರೂಲ್ಸ್ ಮಾಡ್ಕೊಳ್ಳೋದು. ಯಾಕೋ ಆಕ್ಟಿವಿಟಿ ರೂಮಿಂದ ಬಂದ್ಮೇಲಿಂದ ಹೆಂಗೆಂಗೋ ಆಡ್ತಾ ಇದಾರೆ. ಅವ್ರೀಗ ಚೀಫ್ ಶೆಫ್. ಈಗ ನಮ್ದು ಹಂಗೆ, ನಮ್ದೆಲ್ಲ ಇದು ನಮ್ಮ ಹ್ಯಾಂಡ್ ಓವರ್ ಎಲ್ಲ ಇರೋದಿದ್ದೆಲ್ಲ. ಮಾತಾಡಂಗಿಲ್ಲ, ಬರಂಗಿಲ್ಲ ಅಷ್ಟೇ. ಆಯ್ತು ಬಿಡಿ. ಅಲ್ಲಿ ಡೈಲಾಗ್ ಹೊಡೆದಿದ್ದ ಹಂಗಾದ್ರೆ ಮನೆಯವ್ರಿಗೆ ಎಲ್ಲ ಸುಮ್ಮನೆ ಆಳ್ಬಾವಿಗೆ ತಳುದಲ್ಲ, ಜೊತೆಲಿದ್ದವ್ರನ್ನೇ. ಯಾರು? ಒಬ್ರು ಅವ್ರೆ ಕಣವ. ನಾನು ಏನೋ ರೇಗ್ಸಿದ್ನಂತೆ ಮಾಡಿದ್ನಂತೆ, ಊರಲ್ಲಿರೋರು ಕಾಣನಿಲ್ಲ ತಂದು ತಲೆ ಮೇಲೆ ಹಾಕ್ಬಿಟ್ಟು ಆಚೆಗೆ ಹಾಕ್ಬಿಡುದಾ? ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ರಿ. ಹಂಗೆ ಅರ್ಥ ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಅಯ್ಯೋ ಮಾಡ್ಕೊಂಡಕ್ಕಂಬಿಡು ಅರ್ಥವ. ಫಸ್ಟ್ ಅಲ್ಲೇ ತಪ್ಪು ಮಾಡಿದ್ದು ನಾನು. ಜಂಟಿಯಾಗೆ ಹೋಗ್ಬಾರ್ದಾಗಿತ್ತು. ಸುಮ್ಮನೆ ಸಿಂಗಲ್ ಆಗಿರ್ತೀನಿ ಅಂದಿದ್ರೆ ಆಗೋದು. ಅವಾಗ ಬುದ್ಧಿ ಇರ್ಲಿಲ್ವಾ? ಏನು ಮಾಡೋದು, ಹಣೆ ಬರ. ಯಾಕಾದರೂ ಮಾಡಿದೆ ಅನ್ನಿಸ್ಬಿಡ್ತು ಲೈಫಲ್ಲಿ, ಸತ್ಯವಲ್ವೇ. ಒಳ್ಳೇದಾಗಿದೆಯಲ್ಲ ಗಿಲ್ಲಿ ನಿನ್ಗೆ, ಕೆಟ್ಟದೇನಾಗಿದೆ? ಏನು ಒಳ್ಳೇದು, ಬಂದಾಗಿಂದ ಬರೀ ಕೆಟ್ಟದೇ ಆಗದೆ. ಕಾವ್ಯ ಅಂತ ಒಳ್ಳೆ ಹುಡುಗಿ, ಒಳ್ಳೆ ಫ್ರೆಂಡ್ ಸಿಗ್ಲಿಲ್ವಾ ನಿನ್ಗೆ? ಎಷ್ಟು ಅಡ್ಜಸ್ಟ್ ಮಾಡ್ಕೋತಾ ಇದ್ದಾಳೆ ನಿನ್ಗೋಸ್ಕರ. ಅಯ್ಯೋ ಅನ್ಕೋಬೇಕು ಅಷ್ಟೇ. ಇದು ಕುಟಾಣಿ ತಗೋ. ನಂಗೆ ನೋಡೋಕೆ ಇರಿಟೇಷನ್ ಆಯ್ತು, ಅದು ಕಳ್ಸೋಣ ಅತ್ತಾಗೆ. ನಂಗೆ ನೆನ್ನೆಯಿಂದ ನೋಡೋಕ್ಕೂ ಇಷ್ಟ ಇಲ್ಲ ಬೇಸ. ಹಂಗಂತೀಯ? ಗೊತ್ತಿರೋರ ಸುಮ್ಮನೆ ಬೇಡ. ಅಯ್ಯೋ ಗೊತ್ತಿರೋರೆ ಕಾರಣ ಎಲ್ಲ ಮಾಡೋದು. ಈಗ ಯೋಚನೆ ಮಾಡ್ರಿ ಏನು ಪ್ರಯೋಜನ? ನೆನ್ನೆ ಯೋಚನೆ ಮಾಡ್ಬೇಕಾಗಿತ್ತು. ಒಂಚೂರು ರಿಗ್ರೆಟ್ ಇಲ್ಲ ನನಗೆ ನೆನ್ನೆ ಮಾಡಿರೋದ್ರ ಬಗ್ಗೆ. ಅಯ್ಯೋ ನಿಮ್ಗೆ ಯಾಕೆ ರಿಗ್ರೆಟ್ ಬಂದದ ಮೇಡಮ್? ಇಷ್ಟೆಲ್ಲ ಮನಸ್ಸಲ್ಲಿದೆ, ಇಷ್ಟೆಲ್ಲ ಹೇಳಿದ್ಮೇಲೆ ರಿಗ್ರೆಟೇ ಇಲ್ಲ ನನಗೆ. ಅಯ್ಯೋ ಇವನ್ ಕೊತ್ತಂಬರಿ ಸೊಪ್ಪು ಬಿಡಿಸ್ತಿರೋ ರೇಂಜ್ ನೋಡಿದ್ರೆ ನಾಳೆ ಆಗಂಗಿಲ್ಲ. ನಾಳೆ ಬೆಳಗ್ಗೆ ಆದ್ರೂ ನಾವು ಇಲ್ಲೇ ಕಾಯ್ತಿರ್ತೀವಿ ಅನ್ಸುತ್ತೆ. ಏನಂದೆ? ಎಲ್ಲಿ ಕೂತ್ಕೋಬೇಕು ಅಂತ ನಿಮ್ಮ ಪರ್ಮಿಷನ್ ತಗೊಳ್ಬೇಕಾಗಿಲ್ಲ ಗಿಲ್ಲಿ. ಸರ್ ನನ್ನಿಷ್ಟ ಸರ್, ನಾನು ಎಲ್ಲಾದ್ರೂ ಕೂತ್ಕೋತೀನಿ. ನಾನೇನು ಡಿಸ್ಟರ್ಬ್ ಮಾಡ್ತಿದ್ದೀನಿ ಅವ್ರಿಗೆ? ನನಗೆ ಹೆಂಗ್ ಸರ್ ಪ್ರಾಬ್ಲಮ್ ಆಗುತ್ತೆ? ಅವ್ರವ್ರಿಗೆ ಬಿಟ್ಟಿದ್ದಲ್ವಾ? ಯಾರೇನೋ ಮಾಡ್ತಾರೆ ಅಂತ ನನ್ ಪಡೆಗೆ ನಾನು ಇರಂಗಿಲ್ವಾ ಇಲ್ಲಿ? ಮನೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಮನೆಯವ್ರಿಗೆ ಹೆಂಗ್ ಪ್ರಾಬ್ಲಮ್ ಆಗತ್ತೆ ರಘು? ಅವ್ನ್ ಕೆಲಸ ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಒಂದೇ ಡಿಚ್ಚಿ ನಾಟಕ ಮಾಡಿದ್ರೆ ನನ್ನ ಹತ್ರ. ನಿನ್ನ ನಾಟಕನೂ ನನ್ನ ಹತ್ರ ಬೇಕಾಗಿಲ್ಲ ಗಿಲ್ಲಿ. ನೀನು ಕಣ್ಣೀರ್ ಹಾಕ್ತಂಗೆ ಅನ್ಕೊಬಿಟ್ಟಿದ್ಯಾ ಮಾತಾಡ್ತಿದ್ರೆ? ನೀನ್ ನೋಡಿದ್ಯಾ ಬಂದು ಕಣ್ಣೀರ್ ಹಾಕೋದನ್ನ? ಯಾವಾಗ ನೋಡಿದ್ದೀನಿ. ಯಾವಾಗ ನೋಡಿದ್ದೀನಿ, ನೋಡಿರೋದಕ್ಕೆ ಹೇಳ್ತಾ ಇರೋದು. ಥ್ಯಾಂಕ್ ಯು ಗಿಲ್ಲಿ, ಥ್ಯಾಂಕ್ ಯು ಸೋ ಮಚ್. ಫ್ರೀ ಪ್ರಾಡಕ್ಟು. ಏನು 55 ಸಲ ಕನ್ನಡಿ ನೋಡ್ಕೋತಾಳೆ, ಏನು ಸುಂದ್ರಿ ಥರ. ಈ ರೇಂಜಿಗೆ ಮನ್ಸಲ್ಲಿ ಇಷ್ಟೊಂದೆಲ್ಲ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಫ್ರೀ ಪ್ರಾಡಕ್ಟ್ ಹೋಗು. ಥ್ಯಾಂಕ್ ಯು ಸೋ ಮಚ್. ಮೇನ್ ಪ್ರಾಡಕ್ಟ್ ಅನ್ಕೊಂಡಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಪ್ಲೇಟ್ ಕೊಡು ಗಿಲ್ಲಿ, ಅಲ್ಲಿ ಅರ್ಧ ಬೇಕಾದ್ರೆ ಹೊರಗೆ ತೆಗೆದಿಟ್ಕೊಳ್ಳಿ, ಸ್ವಲ್ಪ ಸ್ಮೂತಾಗಿ ಮಾಡ್ಕೊ. ರಾತ್ರಿ 7:20. ಫ್ರೀ ಪ್ರಾಡಕ್ಟು. ಪನ್ನೀರ್ ಬೇಕಾ? ಹೇಳು ಓಲಿ. ಪನ್ನೀರ್ ಬೇಕಾ? ಫ್ರೀ ಪ್ರಾಡಕ್ಟು. ಯಾಕೆ ನಾಮಿನೇಷನ್ ಮಾಡಿದೆ ನನ್ನ? ಇದೊಂದೇ ಕಂಡ್ಬಿಡು ಕಲ್ತಿರೋದು ನೀನು, ಇನ್ನೇನು ಕಲ್ತಿಲ್ಲ. ನಾಮಿನೇಷನ್ ಯಾಕೆ ಮಾಡಿದೆ ಅಲ್ಲೇ? ಏಯ್ ನಾನು ಹೇಳ ನಿಂಗೆ ಮೇಕಪ್ ಮಾಡ್ಕೊಂಡು ತಿರ್ಗಾಡ್ತಾಳೆ, ಇನ್ನೇನು ಹೇಳಿ ರೀಸನ್ ಕೊಡಿ, ನೋ ಪ್ರಾಬ್ಲಮ್. ನಿಜವಾಗ್ಲೂ ಸ್ಪಂದನ ಅಲ್ಲ ಕಣ್ರಿ ಲಕ್ಕಿ, ನೀವು ಕಣ್ರಿ ಲಕ್ಕಿ. ನೀವು ಲಕ್ಕಿ ಸೇವ್ ಆಗಿರೋದು. ಇಲ್ಲಿಂದ ಫಸ್ಟಿಂದನೂ ಲಕ್ಕಿ ಸೇವ್ ಆಗಿ ಬಂದಿದ್ದೀರ ನೀವು. ಸ್ಪಂದನಗಿಂತ ಮುಂಚೆ ನೀವು ಹೋಯ್ತೀರ ನೋಡಿರ್ಬೇಕಾರೆ. ಪರವಾಗಿಲ್ಲ. ಇನ್ನೊಂದು ಸರ್ ನಾಮಿನೇಷನ್ ಗೇಮಿನೇಷನ್ ಅಂತ ಏನಾರು ನನ್ನ ಹೆಸರು ತಗೊಬಿಟ್ರೆ ಏನೋ ಈ ರೀತಿ ದಬ್ಬಾಳಿಕೆ ಮಾಡ್ತೀನಿ. ನನ್ನ ಹೆಸರು ಮಾಡಬೇಡ, ಹೇಳ್ಬೇಡ ಅನ್ನೋ ರೈಟ್ಸ್ ನಿಮಗಿಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಇಷ್ಟೆಲ್ಲ ಮನ್ಸಲ್ಲಿ ಇದೆ ಅನ್ನೋದಾದ್ರೆ ಹೇಳ್ಬೇಕಿತ್ತು ಇಷ್ಟ ದಿನ. ನಾನು ನಿಂತರ ಅಲ್ವಲ್ಲ, ಮನ್ಸಲ್ಲಿ ನಿಮ್ಗೆ ಇಷ್ಟೆಲ್ಲ ಇದೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ಚೂರಿ ಹಾಕಿದ್ ನೀವು, ನಾನಲ್ಲ ಅಷ್ಟೇ. ಬಾ ಪನ್ನೀರ್ ತಿನ್ನಕ್ ಬಾ, ನಿಂಗೆ ಐತೆ ಹಂಗಾರೆ. ನಿಮ್ ಪನ್ನೀರು ಬೇಡ, ಏನೂ ಬೇಡ. ಥ್ಯಾಂಕ್ ಯು. ಫ್ರೀ ಏನೋ
ಏನು ಇವರೇ ಮಾತಾಡ್ತಾ ಇರೋರು. ನಾನು ವಾಶ್ರೂಮ್ಗೆ ಹೋಗಿದ್ದೆ ಅಶ್ವಿನಿ ಮ್ಯಾಮ್. ಇವ್ರ ಹತ್ರ ಮಾತಾಡೋದಕ್ಕೆ ಬಂದಿರಲಿಲ್ಲ ನಾನು. ಫ್ರೀ 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 ಫ್ರೀ. ರಾತ್ರಿ 8:50. ರೆಡಿ ಆದೇಟ್ಗೆ ಒಂದು ಏನು ಹಚ್ಬೇಡಿ. ಲೆಗ್ ಪೀಸು ಎಲ್ಲ ಎತ್ತಿಟ್ಕೊಬಿಡ್ತೀವಿ ಫುಲ್ಲು. ಆಮೇಲೆ ನಿಮ್ಗೆ ಕೊಡೋದು ನಾವು. ಏ ಪಾಪ ಅವ್ರಿಗೊಂದು ಲೆಗ್ ಪೀಸ್ ಕೊಡ. ನೋ ನೆವರ್ ಯಾ. ಕೊಡ. ಐ ಕಾಂಟ್ ಬಿಲೀವ್ ದಿಸ್ ಇನ್ ಇಷ್ಟು ದಿವಸ ತಿಂದಿದೆಯಲ್ಲ ಮಾಡಿದ್ದಿಲ್ಲ. ಏನ ಲೆಗ್ ಪೀಸ್ ಯಾವಾಗ ಕೊಟ್ಟಿದೆ? ಬರೀ ಸೇರ್ವಾಗಿ ಗ್ರೇವಿ ಹಾಕೊಂಡ್ರೆ ಹೆಂಗಣ ಆಗ್ಬಿಟ್ಟ? ಆಲೂಗೆಡ್ಡೆ ಗ್ರೇವಿ ಇನ್ ಯಾವ್ದು ಅಲ್ಲ. ಟೀಮ್ಗೋಸ್ಕರ ಹಂಗ್ ಮಾಡ್ಬೇಕಾಗುತ್ತೆ. ನೆವರ್, ನಾನು ಕೊಡಲ್ಲ. ನಾನು ಟೀಮ್ಗೋಸ್ಕರನೇ ಆಟ ಆಡ್ತೀನಿ. ನಾವು 3 ಜನ ಒಂದು ಟೀಮ್ ಈಗ. ಅಂದ್ರೆ ಚಿಲ್ಲಿ ಹಾಕಿರೋದಕ್ಕೆ. ಎಗ್ ಗ್ರೇವಿನೂ ಅಲ್ಲ ಅದು. ಆಯ್ತು, ನನ್ನ ಪಾಲಿನ ಚಿಕನ್ ಪೈಸ್ ಕೊಡು ನನಗೆ. ಲೆಗ್ ಕೊಡು ನನಗೆ. ಯಾವ್ದಾ? ನನಗೆ ಲೆಗ್ ಕೊಡು. ಅದು ನಾನು ಡಿಸೈಡ್ ಮಾಡಕ್ಕಾಗಲ್ಲ, ನಾನೇ ಮಾಡಬೇಕು. ಏನೇನೋ ಅದು ನಾನೇ ಡಿಸೈಡ್ ಮಾಡಬೇಕು. ಕೊಟ್ರೆ ಏಟಾ? ಸುಮ್ಮಿರಣ ಮಣ್ಣಂಗೆ ಕೊಡೋದು ಬೇಡ, ನಂಗೆ ಹಳೆ ದ್ವೇಷ. ಹೆಂಗೆ ಎಷ್ಟು ಹೊಟ್ಟು ಉರ್ಸಿದ ನನಗೆ. ರಾತ್ರಿ 9:15. ಅಲ್ಲ ಕೇಳಕ್ಸ್ಕೊಳ್ಳಿ ಅಕ್ಕ. ಚೈತ್ರಕ್ಕ ಬೇಕಕ್ಕ? ಪನೀರ್ ಗಿನೀರ್ ಏನಾರ ಬೇಕಾ? ಕೇಳಕ್ಸ್ಕೊ. ಬರ್ತೀನಿ, ಖಾಲಿ ಆಗಿ ನಾವೇ ಮಾಡಿರೋದಲ್ಲ. ನಾನು ಕರೆದೇ ಇರ್ಲಿಲ್ವಲ್ಲ, ಆದ್ರೆ ಹೆಂಗ್ ಬಂದ್ರು? ಅನ್ನೊಂದು ತಟ್ಟೆ ಎದುರುಗಡೆ ಹಂಗೆ ಮಾತಾಡಬಾರ್ದು. ಅಲ್ಲ ನಾನು ಕರೆದಿಲ್ಲ ಅದಕ್ಕೆ. ಅನ್ನೊಂದು ತಟ್ಟೆ ಎದುರುಗಡೆ ಹಂಗೆ ಮಾತಾಡಬಾರ್ದು, ಒಳ್ಳೇದಲ್ಲ. ಒಳ್ಳೇದಲ್ಲ ಕಣೋದು. ಎಲ್ರಿಗೂ ಇದು ಒಂದೊಂದೊಂದೊಂದು ಪೀಸ್ ಹಾಕೊಂಬಂದ್ಬಿಡ್ಗಿಲ್ಲ ತಿನ್ನೋರ್ಗೆಲ್ಲ. ಇದೆಲ್ಲರಿಗೂ ಯಾರು ಕಬಾಬ್ ಯಾರಿಗೆ ಬೇಕು? ಇರೋ ಒಂದು ನಿಮಿಷ ಫಸ್ಟ್ ಪಾಪ ಎಲ್ಲರೂ ಪನ್ನೀರ್ ರೈಸ್ ಹಾಕು. ರೈಸ್ ನಾವೇ ಮಾಡಿರೋದಲ್ವಾ? ಇದನ್ನ ಹಾಕ್ಲಾ? ಬಾ. ಏಯ್ ಕಾವ್ಯ, ಬೇಡ ಬಿಡಿ. ನನ್ನ ಮಾತು ಕೇಳು. ಬಾಯಿಲಿ ಮುಂದೆ ಯಾಕೆ ನೀನು ಅಲ್ಲಿ ತಟ್ಟೆ ಅಲ್ಲೇ ಇಡು. ಬಾ. ನಂಗೆ ಹೊಟ್ಟೆ ತುಂಬಿತು. ಬಾಯಿಲಿ ನಂಗೆ ಹೊಟ್ಟೆ ಅವಂದು ಬಿಡು, ಅವಂದು ಬಿಡು. ನೀನು ಯಾಕೆ ಕಾವ್ಯ ಅಲ್ಲಿಡು. ಪ್ಲೇಟ್ ತೊಳಿಬಾರ್ದು, ನಾವೇ ತೊಳಿಬೇಕು. ಅಲ್ಲಿಡು. ಹಾಂ ಸರಿ. ಅಲ್ಲಿಡು. ಅವಂದು ಏನಕ್ಕೆ ನೀನು ಅಷ್ಟೊಂದು ಇದು ಮಾಡ್ಕೋತಿದ್ಯಾ? ಏನ್ ಗಿಲ್ಲಿ ನೀನು ತಿರುಮ ಮುಚ್ಚೋದಿಲ್ಲ. ಹೋಗ್ ಪ್ಲೇಟ್ ಇರ್ಬೇಕು. ನೀರು 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 ಇಟ್ಕೊಡು, ನೀರು ಇಟ್ಕೊಡು. ಬಿಸಿ ನೀರಿಂದ ಹಿಡಿದು ನೀರು ಇಲ್ಲಿ ಎಲ್ಲರಿಗೂ ನೀರು ಇಲ್ಲಿದೆ. ಇಲ್ಲಿ ಇಸ್ಕೊಂಡು ತಗೊಂಡು ಕುಡಿಬೋದು ನೀರನ್ನ. ನಾನು ಬಂದೆ. ಸೈಡ್ ಊಟ ಮಾಡೋ, ಹೋಗಿ ಊಟ ಮಾಡಾಯ್ತು. ಹೋಗೋ. ಯಾಕೆ ಹಿಂಗೆ ಆಡ್ತಾ ಇದೆಯಾ? ನೀನು ಯಾಕೆ ಹಂಗೆ ಆಡ್ದೆ? ನೆನ್ನೆ ನಾಮಿನೇಷನ್ ಯಾಕೆ ಮಾಡಿದೆ? ಸೊ ಹಂಗಾದ್ರೆ ನಾನು ನಿನ್ನೆ ನಾಮಿನೇಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಡ್ತಾ ಇದ್ದೆ. ಹೌದು. ನಾನು ನೀನು ನಾಮಿನೇಟ್ ಮಾಡಿದ್ದೀನಿ ಅಂದರೆ ಅದಕ್ಕೊಂದು ರೀಸನ್ ಇರುತ್ತೆ. ನೀನು ಅದೇ ಥರ ನೀನು ಇವಾಗ ಇಷ್ಟೊಂದು ಹೇಳಿದ್ಯಲ್ಲ, ಅದಷ್ಟನ್ನು ಹೇಳ್ಬಿಟ್ಟು ನಾಮಿನೇಟ್ ಮಾಡು. ಅವಶ್ಯಕತೆ ನೀನು ಈ ಥರ ಎಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಮಾತಾಡ್ತೀನಿ. ಸರಿ ಆಯಿತು, ಮಾತಾಡು. ಮಾತಾಡ್ತೀನಿ ಏನೀಗ? ಸರಿ ಆಯಿತು. ನೀನು ಏನು ಮಾಡ್ತಾ ಇಲ್ಲ. ಆಯಿತು, ನಾನೇನು ನಿಂತಿದ್ಯಾ? ಆಯಿತು, ನಾನೇನು ಮಾಡ್ತಿಲ್ಲ ತಾನೇ. ನಿನ್ನ ಪ್ರಕಾರ ನಾನೇನು ಆಡ್ತಿಲ್ಲ ಅಂತ ಕಾಣಿಸ್ತಿದೆ ಅಂದಮೇಲೆ ಹೇಳ್ಬೇಕಿತ್ತಲ್ಲ ಇಷ್ಟು ದಿನದಲ್ಲಿ. ಆಡ್ತಾ ಇದ್ದೀನಿ ನೀನು. ಏನು ಗಾಂಚಲಿ? ನನ್ನ ಹತ್ರ ಬೇಡ ಗಿಲ್ಲಿದೆಲ್ಲ, ನನ್ನ ಹತ್ರ ಬೇಡ ಇದೆಲ್ಲ. ಹೋಗು ಪ್ರೀ ಪ್ರಾಡಕ್ಟು, ಹೋಗು. ಪ್ರೀ ಪ್ರಾಡಕ್ಟು ಎಗರ್ಕೋ ಪ್ರೀ ಪ್ರಾಡಕ್ಟು. ಆಮೇಲೆ ಮಾಡ್ತೀನಿ ಲಾಸ್ಟಲ್ಲಿ. ರಾತ್ರಿ 9:55. ಅವನು ಏನೇನೋ ಹೇಳ್ದ ಕಣೋ. ನನಗೆ ಯಾಕೋ ಏನೋ ಟಾಸ್ಕ್ ಕೊಟ್ಟಿದ್ದಾರೆ ಅವನಿಗೆಲ್ಲ. ಅಷ್ಟೊತ್ತು ವೆಯ್ಟ್ ಮಾಡಿಸಿದ್ರಲ್ಲ, ಸೀಕ್ರೆಟ್ ಟಾಸ್ಕ್ ಏನಾದರೂ ಕೊಟ್ಟಿದ್ದಾರೆ ಅನಿಸ್ತಾ ಇದೆ ನನಗೆ. ಅವ್ನು ನನಗೆಲ್ಲ ಹೇಳ್ತಾನೆ ಅಂತ ಅನಿಸ್ತಿಲ್ಲ ನನಗೆ. ನೀನು ಯಾಕೆ ಇಷ್ಟೊಂದೆಲ್ಲಾಗಿದೆಯಾ? ತಪ್ಪು ಮಾಡ್ತಿದ್ಯಾ? ನೀನೇನು ಭಾರಿ ಸುಂದರಿನಾ ನಿನ್ನನ್ನು ರೇಗ್ಸಕ್ಕೆ? ನೀನೇನು ಮಾಡ್ತಿದ್ಯಾ? 1000 ಜನ 1000 ಹೇಳಿ. ಅಲ್ಲ, ಬೇರೆಯವ್ರು ಯಾರು ಹೇಳಿದ್ರು ನಂಗೆ ಅದು ಮ್ಯಾಟ್ರ್ ಆಗಲ್ಲ. ಆಯ್ತು, ಇವಾಗ ಅವನೇ ಹೇಳ್ದ, ಏನು ಮಾಡೋಕ್ಕಾಗ? ಅವ್ನು ನಂಗೆ ಹೇಳಲ್ಲ, ನನಗೇನೋ ಬೇರೆ ಏನೋ ಟಾಸ್ಕ್ ಕೊಟ್ಟಿದ್ದಾರೆ ಅನಿಸ್ತಾ ಇದೆ. ಆಯ್ತು, ಇವಾಗ ಕೊಟ್ಟು ಹಂಗೆ ಅನ್ಕೋ ಹೋಗ್ಲಿ. ಹಂಗೆ ಅನ್ಕೊಂಡಾದ್ರೂ ಆರಾಮಾಗಿರು. ಚೈತ್ರ, ಪಾತ್ರೆ ಯಾರು ತೊಳಿಬೇಕು? ಅಡುಗೆ ಮಾಡಿರೋ ಪಾತ್ರೆ ನೀವು. ಅದಾಯ್ತು, ಮುಗಿಸ್ತಾರೆ. ಸ್ಲ್ಯಾಬ್ ಕ್ಲೀನ್ ಅಷ್ಟೇ, ಏನು ಇಲ್ಲ. ಮುಗಿದಾಯ್ತು ನಂದೆಲ್ಲ. ಅದೇ ಸ್ಲ್ಯಾಬ್ ಕ್ಲೀನ್ ಇನ್ನೂ ಒಂಚೂರು ಕಬಾಬ್ದೆಲ್ಲ ಅಲ್ಲೇ ಬಿದ್ದದೆ. ಆಯ್ತು, ನಾನು ಮಾಡ್ತೀನಿ. ಆಯ್ತು. ಅಲ್ಲಿ ಲಕ್ಸುರಿ ತೊಗೊಂಡು ಅವ್ರು ಆಚೆ ಬರುವಾಗಲೂ ನಾನು ಅಶ್ವಿನಿ ಮ್ಯಾಮ್ನ ಕೇಳಿದಾಗ ಡೋರ್ ತೆಗಿಯಕ್ಕೆ ಇಷ್ಟೊತ್ತು ಮಾಡಿದ್ರು ಅಂತ ಹೇಳಿದ್ರು. ಯಾಕೆ ಲೇಟ್? ನಮಗೂ ಗೊತ್ತು ಅಂತ ಅರ್ಥ. ಹಾಂ, ಯೂಶ್ವಲಿ ಡೋರ್ ತೆಗಿಯೋಕ್ಕೆ ಅವ್ರ ಕೈಯೆಲ್ಲ ಟ್ರೇ ಎಲ್ಲ ಇಟ್ಕೊಂಡಾಗ 1/4 ಗಂಟೆ 10 ನಿಮಿಷ ಎಲ್ಲ ತಾನೇ. ಸಮಥಿಂಗ್ ಸ್ಪೆಷಿ. ಅವನ ಹತ್ರನೇ ಒಂದ್ಸಲ ಮಾತಾಡ್ಲಾ? ನಂಗೆ ಕ್ಯೂರಿಯಾಸಿಟಿ ತಾಳಕ್ಕಾಗ್ತಿಲ್ಲ. ಹೇಳಲ್ಲ. ಅವನ್ನೇ ಕೇಳಿದ್ರೆ ನನಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಟಾಸ್ಕ್. ಅದೇ ಅವ್ನ ರಿಯಾಕ್ಷನ್ ನೀ ಕಂಡಿಡಿದ್ರೆ ಅದೊಂದು ಚಾನ್ಸಸ್ ಇದೆ. ರಾತ್ರಿ 10:10.
ಏನಾದ್ರು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್? ಅಯ್ಯೋ ನಿನ್ಗೆಲ್ಲ ನಿನ್ ಮುಂದೆ ಎಲ್ಲ ಸೀಕ್ರೆಟ್ ಟಾಸ್ಕ್ ಕೊಟ್ಬಿಟ್ರೆ ಅಷ್ಟೇ. ಅಲ್ಲಿ ಒಳಗಡೆ ಏನು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಹೇಳಿ? ಏನಾಗಿದೆ? ಅವ್ರ ಮುಂದೆ ಎಲ್ಲ ಯಾಕೆ ಹಂಗೆ ಮಾತಾಡ್ಬೇಕು? ಯಾರ ಮುಂದೆ? ಅಶ್ವಿನಿ ಮ್ಯಾಮ್ ಮುಂದೆ ಎಲ್ಲ ಅವ್ರ ಮುಂದೆ ನೀವ್ ಏನೇನೋ ಹೇಳ್ತಿದ್ದೀರಲ್ಲ ಗಿಲ್ಲಿ ನಟ್ ಅವ್ರೆ ಇಷ್ಟೊತ್ತು. ಅವ್ರ ಮುಂದೆ ಮಾತಾಡಿದ್ದೇನೆ, ಡೈರೆಕ್ಟ್ ಆಗಿ ಹೇಳ್ತಾವ್ನ ಹೇಳ ನಿನಗೆ ಏನಂತ? ಫ್ರೀ ಪ್ರಾಡಕ್ಟ್ ಅಂತ. ಓಕೆ, ಏನು ಓಕೆ? ಯಾಕೆ ಇನ್ನು ಊಟ ಮಾಡಿಲ್ಲ ನೀವು? ಮಾಡ್ತೀನಿ, ಎತ್ತಿಕಂದವನಿ. ಹ್ಞೂ ಫಸ್ಟೇ ಮಾಡ್ಬೇಕಲ್ಲ, ಫಸ್ಟೇ ಮಾಡ್ಬೇಕು. ಮಾಡ್ತೀನಿ. ಈಗೇನು ತಿನ್ಬೇಕಾ ನಿನ್ನ ಮುಂದೆ? ನಾವು ನೈಟ್ ಕ್ರೇವಿಂಗ್ ಎತ್ತಿಟ್ಕೊಂಡಿರೋದು. ಮುಂಚೆನೆ ಕಬಾಬ್ ತಿಂದಿಲ್ವಾ? ಆಯ್ತು, ಏನಕ್ಕೆ ಹಿಂಗೆ? ನೀನು ನಾನು ಏನ್ ನಾಮಿನೇಷನ್ ಮಾಡ್ತೀನಿ? ನಾಮಿನೇಷನ್ ನೆನ್ನೆ ಮಾಡಿದ್ದು, ಇವಾಗ ಯಾಕೆ? ಅದೇ ನಾನು ಹೇಳ್ತಾ ಇರೋದು, ನೆನ್ನೆ ಮಾತಾಡೋ ಕಾರಣ ಸಿಕ್ಕಿಲ್ಲ, ಅದಕ್ಕೆ ಇವತ್ತು ಮಾತಾಡ್ತಿದ್ದು. ಇವತ್ತು ನನಗೆ ಎಲ್ಲ ಹೋಗಿದ್ದೆ ನಾನು, ಮನೆ ಒಳಗಡೆನೆ ಇದ್ನಲ್ಲ. ಹಾಂ, ಮನೆ ಒಳಗಡೆನೆ ಇದ್ನಲ್ಲ. ಏನು ಮನೆ ಒಳಗಡೆ ಇದ್ದೆ? ಈಗೇನು ಸೀರಿಯಸ್ ಆಗಿ ಮಾತಾಡ್ತಿರೋದಾ? ಇನ್ನೇನು ತಮಾಷೆಗೆ ಮಾತಾಡೋದು ಅವಾಗಿಂದ? ಪ್ರಾಮಿಸ್ ಮಾಡ್ಬಿಟ್ಟು ಹೇಳ್ಬಿಡು. ಏನು ಪ್ರಾಮಿಸ್ ಯಾರ ಮೇಲೆ ಪ್ರಾಮಿಸ್ ಮಾಡಬೇಕು? ನನ್ನ ಮೇಲೆ ಪ್ರಾಮಿಸ್ ಮಾಡಿ. ನಿನ್ಗೆ ಅವೆಲ್ಲ ಬೇಡ. ನನ್ನ ಮೇಲೆ ಪ್ರಾಮಿಸ್ ಮಾಡ್ಬಿಟ್ಟು ನಾನು ಹೇಳ್ತಿರೋದೆಲ್ಲ ನಿಜ, ಇಷ್ಟ ದಿನ ನನ್ನ ಮನ್ಸಲ್ಲಿ ಅದೇ ಇದ್ದು ಅಂತ ಹೇಳ್ಬಿಡಿ. ಒಂದು ನಿಮಿಷ ಇರು. ಈಗ ನೀನು ನೆನೆ ಕೊಟ್ಟಿರೋ ರೀಸನ್ ಕರೆಕ್ಟ್ ಆಗಿತ್ತಾ? ನಾನು ಇದ್ರ ಬಗ್ಗೆ ನಾಮಿನೇಷನ್ ಬಗ್ಗೆ ನಿಮಗೆ ಕ್ಲಾರಿಟಿ ಬೇಕು ಅಂದ್ರೆ ಕ್ಲಾರಿಟಿ ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಅದಕ್ಕೆ ನಾನು ನಿನಗೂ ಹೇಳ್ತಾ ಇರೋದು, ನೀನು ತಾಯಿ ಏನೂ ಮಾಡ್ತಿಲ್ಲ. ನೀನುವೇ ಸುಮ್ಮನೆ ಮೇಕಪ್ ಮಾಡ್ಕೊಂಡು ಸೀರೆ ಉಟ್ಕೊಂಡು ಡ್ರೆಸ್ ಹಾಕೊಂಡು ಓಡಾಡ್ಕೊಂಡು ಇರ್ತೀಯ. ನೀನು ಏನೂ ಮಾಡ್ತಿಲ್ಲ. ನೀನು ಹೆಂಗೆ ನನ್ನ ನಾಮಿನೇಷನ್ ಮಾಡ್ತೀನಿ ಅಂತ ನಾನು ಕೇಳ್ತಾ ಇರೋದು ಅಷ್ಟೇ, ಸರಿಯಾ? ನಾನು ಎಲ್ಲನೂ ಏನು ಮಾಡ್ತೀನಿ ಹೇಳು, ತಮಾಷೆಗೆ ಹೇಳ್ತೀನಿ, ಅದೇ ತಪ್ಪಾಯ್ತಿರೋದು. ಸೀರಿಯಸ್ ಆಗಿ ಹೇಳಿದಾಗ ಅರ್ಥ ಆಯ್ತದೆ ಅನ್ಸುತ್ತಲ್ವಾ? ಏನು? ಸೊ ಇವಾಗ ನೀವು ನಿಜವಾಗ್ಲೂ ಮಾತಾಡ್ತಿರೋದು? ನಿಜವಾಗ್ಲೇ ಮಾತಾಡಿದ್ದು, ತಮಾಷೆ ಏನಲ್ಲ. ತಮಾಷೆ ಅಂತ ತಮಾಷೆ ಮಾಡಂಗಿದ್ರೆ ನಾನು ಅವಾಗ ತಮಾಷೆ ಅಲ್ಲ ಅಲ್ವಾ? ಇಲ್ಲ. ನಾನು ನಾಮಿನೇಟ್ ಮಾಡೋದಕ್ಕೆ ರೀಸನ್, ನೀನು ಪದೇ ಪದೇ ಒಬ್ರನ್ನ ಕೆಳಗೆ ಹಾಕಿ ಮಾತಾಡ್ತಿರೋದು, ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ನಿನ್ನ ಆಟಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ, ಬೇರೆಯವ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಒಂದ್ ನಿಮಿಷ, ಇದನ್ನ ನಾಮಿನೇಷನ್ ನಾನು ರೀಸನ್ ಕೊಟ್ಟು ಹೇಳಿದಾಗ ಮತ್ ಕಾನ್ಶಿಯಸ್ ಆಗಿರ್ತೀಯಾ, ಸೀರಿಯಸ್ ಆಗಿರ್ತೀಯಾ, ಅದ್ ನಿನಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಶುಗರ್ ಕೋಟಿಂಗ್ ಎಲ್ಲ ಏನು ಮಾಡಿಲ್ಲ ನಾನು. ಶುಗರ್ ಕೋಟಿಂಗ್ ಏನೆಲ್ಲ ಕೆಳಗೆ ಇಟ್ಬಿಟ್ಟು ಅಷ್ಟಾರು ಮಾಡ್ತಾವ, ನೀನು ಅಷ್ಟು ಮಾಡ್ತಾ ಇಲ್ವಲ್ಲ? ಮತ್ತೆ ಆಯ್ತು, ನಾನು ಏನು ಮಾಡ್ತಿಲ್ಲ ಗಿಲ್ಲಿ, ನಾನು ಆಟ ಆಡ್ತಾನೆ ಇಲ್ಲ, ನಾನು ಏನು ಮಾಡ್ತಿಲ್ಲ. ನೀನ್ ಹೇಳೋ ತರ ನಾನು ತಿಂತೀನಿ, ಉಣ್ತೀನಿ, ರೆಡಿ ಆಗ್ತೀನಿ, ಸೀರೆ ಉಡ್ಕೊಂತೀನಿ, ಮೇಕಪ್ ಮಾಡ್ಕೊಂತೀನಿ, ಓಡಾಡ್ತಿದ್ದೀನಿ, ಅಷ್ಟೇ ಮಾಡ್ತಿರೋದು. ಪರವಾಗಿಲ್ಲ, ಅಷ್ಟ್ ಮಾಡ್ಕೊಂಡೆ ಇಷ್ಟು ವಾರ ಬಂದಿದ್ದೀನಿ. ಅಂಡ್ ಏನೋ ಗಿಲ್ಲಿ ಏನೋ ಪವರ್ ಕಾರ್ಡ್ ಇಟ್ಕೊಂಡೆ ಬಂದಿದ್ದೀನಿ. ಆಯ್ತು, ಅದೇ ನೆಕ್ಸ್ಟ್ ಕಂಟಿನ್ಯೂ ಆಗಿ ನಾನು ಹೊರಗಡೆ ಹೋದ್ರೆ ನಾನೇ ಆ ಹೊಣೆ ತಗೊಳಕ್ ರೆಡಿ. ಓಕೆನಾ? ನಾನಿವಾಗ ಒಂದ್ ನಿಮಿಷ, ನಾನು ನಿನಗೆ ಅಟ್ಲೀಸ್ಟ್ ಹಿಂಗ್ ಮಾಡಿದ್ಯಾ ಅನ್ನೋದನ್ನ ಹೇಳಿ ನಾಮಿನೇಟ್ ಮಾಡಿದೀನಿ. ನೀನು ನನ್ನ ನಾಮಿನೇಟ್ ಮಾಡಿ ಅಳೋದೆಲ್ಲ ಸೀನೆ ಇಲ್ಲ, ಅಳೋದೆಲ್ಲ ಸೀನೆ ಇಲ್ಲ, ನಾನು ಅಳೋದೆಲ್ಲ ಸೀನೆ ಇಲ್ಲ, ಅಳೋದೆಲ್ಲ ಸೀನೆ ಇಲ್ಲ, ಅಳೋದೆಲ್ಲ ಸೀನೆ ಇಲ್ಲ. ನಾನು ಅದೇ ಮೊಸಳೆ ಕಣ್ಣೀರು, ಆಮೇಲೆ ಒಂದ್ ನಿಮಿಷ ನನಗೆ ಬೇಜಾರೇನಿಲ್ಲ ಗಿಲ್ಲಿ, ಅದನ್ನ ಹೇಳ್ಬಿಟ್ಟು ನಾನು ನಾಮಿನೇಟ್ ಮಾಡ್ಬೋದಿತ್ತಲ್ಲ ಗಿಲ್ಲಿ. ನಾನು ನಿಮ್ ತರ ಅಲ್ವಲ್ಲ, ನಾನು ಹೊಡೆದ್ರೆ ಹೇಳ್ಬಿಟ್ಟು ಹೊಡಿತೀನಿ ಕಣ್ರಿ, ನಿಮ್ ತರ ಅಲ್ವಲ್ರಿ ನಾನು. ಓಕೆ, ಸೊ ನಾನು ಹೇಳ್ದೆ ಹೊಡೆದ್ರಿ. ಆಯ್ತು, ನೀವು ನಿಜವಾಗ್ಲೂ ಹೇಳಿದೀರಾ ಅಂತಂದ್ರೆ ನನ್ಗೆ ಗೊತ್ತಿಲ್ಲ, ನಾನೇನೋ ನೀವು ಫನ್ನಾಗಿ ಹೇಳಿದ್ರು ಅದನ್ನ ನಾನು ತಗೊಳಕ್ ರೆಡಿ ಇರಲ್ಲ. ಯಾಕಂದ್ರೆ ನೀವ್ ಆಡಿದ್ ಮತ್ತೆ ಇನ್ನೊಬ್ರು ಆಡ್ದಾಗ ನಾನು ಅದನ್ನ ಆಕ್ಷನ್ ತಗೊಂಡಿದ್ದೀನಿ ಅಂತಂದ್ರೆ, ನೀವು ಫನ್ನಾಗಿ ಹೇಳಿದ್ರು ಅದು ನಂಗೆ ಹರ್ಟ್ ಆಗೇ ಇರೋದು. ನೀವು ಇದನ್ನ ಸೀರಿಯಸ್ ಆಗಿ ಹೇಳ್ತಿದ್ದೀರಾ ಅಂದ್ರೆ ದಟ್ಸ್ ಓಕೆ, ಫೈನ್, ನಿಮ್ಮ ಒಪಿನಿಯನ್ ಅಷ್ಟೇ. ಹೌದು, ಥ್ಯಾಂಕ್ ಯು. ಸರಿನಾ? ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಈಗ ಅಶ್ವಿನಿ ಮ್ಯಾಮ್ ಹೆಸರು ಅವ್ನು ತಗೊಳ್ಳಿಲ್ಲ ಲಾಸ್ಟ್ ರೌಂಡಲ್ಲಿ, ಆದರೆ ಅವ್ನ ತಲೆಯಲ್ಲಿತ್ತು. ಕಂಪೇರ್ ಮಾಡುವಾಗ ಅವ್ರು ಟಾಸ್ಕ್ ಆಡಿದ್ದಾರೆ, ಅವ್ರು ಎಲ್ಲೆಲ್ಲಿ ಮಾತಾಡ್ಬೇಕಲ್ಲಿ ಮಾತಾಡಿದ್ದಾರೆ. ನಂಗೆ ಅದನ್ನು ಹೇಳಿದ್ರು ನನಗೆ, ಬಿಕಾಸ್ ನನ್ನ ಹತ್ರ ಕೇಳುವಾಗ ಅಶ್ವಿನಿ ಮ್ಯಾಮ್ ಹೇಳಿದ್ರು. ಅವರು ಆಕಾಶ ನೋಡ್ಕೊಂಡು ಕೂತಿರ್ತಾರೆ. ನನಗೂ ಅನ್ಸಿದ್ದು, ಅವ್ನಿಗೂ ಅನ್ಸಿದ್ದು, ಆಕಾಶ ನೋಡ್ಕೊಂಡು ಕೂತಿರೋದಕ್ಕೆ ನಾಮಿನೇಟ್ ಮಾಡಬೇಕಾ? ಕರೆಕ್ಟ್, ಅದು ಕಾರಣ ನಮ್ಮ ಮನೆಯಿಂದ ಕಳ್ಸಕ್ಕೆ. ಹೋಲಿಬಿಟ್ಟು ಅಳ್ಬಿಟ್ಟು ಆಯ್ತು, ಸೀನೆ ಇಲ್ಲ. ಈ ಥರದಕ್ಕೆಲ್ಲ ಆಡಲ್ಲ ನಾನು. ನೀನು ಅಳುದು ಪಳದು ನನ್ನ ಮುಂದೆ ಅಳ್ಬೇಡ, ಸೈಡಲ್ಲಿ ಹೋಗೋದಕ್ಕೂ, ಸರಿಯಾ? ಇಲ್ಲಿ ಬಂದು ಸಮಾಧಾನ ಮಾಡೋಕ್ಕೂ ಯಾರೂ ಇಲ್ಲ. ಬೇಡ, ನನಗೆ ಯಾರನ್ನೂ ಎಕ್ಸ್ಪೆಕ್ಟು ಮಾಡ್ತಿಲ್ಲ. ಅಯ್ಯೋ ತಾಯಿ, ನೋಡಿ ಸಾಕಾಗ್ಬಿಡ್ತು ಕಣ. ನಡಿ, ಸಾಕಾಗ್ಲಿ. ಮಾಡೋದು ಮೊದಲನೇ ತಪ್ಪಿ ಜಂಟಿಯಾಗಿ ಬಂದು ಕಣ ನಿನ್ ಜೊತೆಲಿ. ನಿನ್ಗೆ ಒಂಟಿಯಾಗಿ ಬರೋ ಆಪ್ಷನ್ ಇರ್ಲಿಲ್ಲ, ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗಿತ್ತು. ತುಂಬಾ ವೀಕ್ ಅಂತ ಅನ್ಕೊಂಡಿದ್ಯಾ ನೀನ್ ಅಷ್ಟೇ. ತುಂಬಾ ವೀಕ್ ಮೈಂಡೆಡ್ ನೀನು. ಬೇರೆಯವ್ರನ್ನ ಇನ್ಫ್ಲುಯೆನ್ಸ್ ಮಾಡಂಗ್ ನನ್ನನ್ನು ಇನ್ಫ್ಲುಯೆನ್ಸ್ ಮಾಡಕ್ ಆಗಲ್ಲ. ಅದನ್ನೇ ಹೇಳ್ತಾವನಿಲ್ಲ. ನೀನ್ ಮಾಡ್ತಿರೋದು ಸರಿ ಅನ್ಸ್ತಾ ಇದೆಯಾ? ಒಂದು ಅರ್ಥನೇ ಆಗ್ತಾ ಇಲ್ಲ. ವೇಸ್ಟ್ ಬಡಿ. ಆಮೇಲೆ ಇನ್ನೇನು? ಆಮೇಲೆ ನನಗೆ ನಮ್ಮ ಅಪ್ಪ ಅಮ್ಮ ಕಾವ್ಯ ಅಂತ ಹೆಸರಿಟ್ಟಿದ್ದಾರೆ. ವೇಸ್ಟ್ ಕಾವ್ಯ ಅಂತ, ಕಾವ್ಯ ಅಂತ ನಾಮಕರಣ ಮಾಡಿದ್ದಾರೆ. ಕಾವ್ಯ ವೇಸ್ಟ್ ಅಂತ, ಕಾವ್ಯ ಅಂತ ಕರೆದ್ರೆ ಸಾಕು. ವೇಸ್ಟ್ ಅಂತ ತಿರುಗ್ತಿ ಹಂಗಾರೆ. ಸರಿ, ಹಂಗಾದ್ರೆ ಅದೇ. ಥ್ಯಾಂಕ್ ಯು. ಏನದೆ? ಥ್ಯಾಂಕ್ ಯು ಸೋ ಮಚ್.
ಹೋಗು ಹೋಗು ಹಂಗೆ ಆಚ್ಕೋಬಿಡು ಬಾಗ್ಲು ಹೊಡ್ಕೊಂಡು ಹೆಂಗೆ ತೋರ್ಸು ಬಾ ಹೋಗೋದು. ಇದಕ್ಕೆ ಎದುರ್ಕ ಹೋಯ್ತಾ ಇದೆಯಾ ಎದುರ್ಕಂದು ಯಾಕೆ ಹೋಯ್ತಾ ಇದೆಯಾ ಎದ್ರುಕೊಂಡೆಲ್ಲ ಹೋಗೋ ಸೀನೇ ಇಲ್ಲ. ಎಷ್ಟು ಎದುರ್ಕಂದು ಯಾಕೆ ಹೋಯ್ತಾ ಇದೆಯಾ ಎಷ್ಟು ನನ್ನ ಹತ್ರ ಮಾತಾಡಿ ಯೂಸ್ ಇಲ್ಲ ಅಷ್ಟೇ. ಕಾಲ ಮುಗಿದರು ಊಟ ಮಾಡೋಗಲ್ಲಿ ಇಲ್ದಿರೋ ಆಟಗಳ ರಾತ್ರಿ 11 ಗಂಟೆ. ಮೇಲೆ ಕೂತ್ಕೊಂಡು ಏನು ಕಾವ್ಯ ಅಳ್ತಿಲ್ಲ ಮೇಲೆ ಅಳ್ತಿಲ್ಲ ಮೇಲೆ ಇಲ್ಲ 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 ಹಳ್ಳಿ ಸುಮಿರು ಹಳ್ಳಿ ಸುಮಿರು ಅಂದೆ. ಅದೇನ್ ಗೊತ್ತಾ, ಎಲ್ಲರೂ ಒಂದೇ ರೀಸನ್ ಕೊಡ್ತಾವ್ರ. ಅದೇನೋ ಅಷ್ಟು ಅರ್ಧಗಳಿಂದ ಆಗೋದ್ ಬೇಡವಾ ಅಂದ್ರೆ ಏನಾಗ್ಬಿಟ್ಟಿದೆ ಗೊತ್ತಾ, ಏನು ಇವನೇ ತಾನೆ ಅನ್ಬಿಟ್ಟು ಆ ಥರ ಆಗ್ಬಿಡೈತೆ. ಅದೇ ಆಮೇಲೆ ಇದು ಅಣ್ಣ ಮೇಲೆ ಇದು ಆ ಮೂಲೆ ಸೋಫಾ ಸೆಟ್ಟಲ್ಲಿ ಕೂತಿಲ್ಲ. ಹಂಗಾರತ್ತೆ ತಳ್ಬಿಡು. ಹೌದು, ನೀನು ನಾನು ನೋಡಿದ್ದೀನಲ್ಲ ನಿನ್ನ ಯೂಶಲಿ ಈ ಥರ ಇಲ್ಲಪ್ಪ. ನೀನು ಇವತ್ತೇ ಹುಚ್ಚಿನ ಥರ ಆಡ್ತಾ ಇದೆಯಾ. ನೀನು ಮನಸ್ಸೇ ಇಲ್ಲಿಲ್ಲ. ಏನಾದರೂ ಮಾಡ್ಕೋ, ಇಲ್ಲಿಂದ ಆಚೆ ಹೋದ್ಮೇಲೆ ಮಾಡ್ಕೋ. ನೀನು ಆಟಕ್ಕೆ ಎಫೆಕ್ಟ್ ಆಗಬಾರ್ದಲ್ಲ. ಆಮೇಲೆ ಇನ್ನೊಂದು, ನೀನೊಬ್ಬಂದೇ ಅಲ್ಲ ಆಟ, ಎಲ್ರದ್ದು ನಿನ್ನಿಂದ ಬೇರೆಯವ್ರ ಆಟನೂ ಎಫೆಕ್ಟ್ ಆಗಬಾರ್ದಲ್ಲ. ನೀನು ಒದ್ದಾಡ್ತಾ ಇದೆ ಇವತ್ತು, ತಟಕ ತಕ 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 ಅಂತ. ಯಾಕೆ ಹಿಂಗೆ ಸಾಯಿವೆ ಒಳ್ಳೆ ಪಳ್ಪಳ್ಳಂಗೆ, ಊಟ ಬಿಟ್ಟು ಅದು ಬಿಟ್ಟು ಇದು ಬಿಟ್ಟು ಮಕ್ಕಳ ಥರ. ಸತ್ಯವಾಗ್ಲೂ ಊಟ ಮಾಡೋದು ನನಗೆ ನಾನೇನು ಇದಣ್ಣ ಊಟವು ಸೇರ್ತಿಲ್ಲ ಕಣ. ಕಬಾಬ್ ತಿಂದ್ಬಿಟ್ಟು ಸ್ಟಾರ್ಟಿಂಗ್ಗೆ ನೈಟ್ ಕ್ರೇವಿಂಗ್ ಇಟ್ಕೊಂಡು ನೀನು ನೈಟ್ ಮಾಡುವ ಅಂತ. ಏನಣ್ಣ ಮಾಡೋದು? ನಿನ್ನೆ ಅಮ್ಮ ಈ ಥರ ಜಗಳ ಆಡಿದ್ಲು ನನ್ನ ಹತ್ರ, ಇವತ್ತೇನು ಇಷ್ಟು ಕಾಮಾಗಿದ್ದಾಳ ರಾಮಣ್ಣ ಅಂತ ಮಾತ್ರ. ಹಂಗೆ ಮೂಡ್ ಸ್ವಿಂಗು ಕಣ ಒಂಥರ ಅಮ್ಮ. ನಮಗೆ ಒಂದು ಸ್ವಲ್ಪ ಪಾಪ ಅನ್ಸ್ಬಿಡ್ತದೆ, ಸತ್ಯವಲ್ವೇ ನನಗೆ ಒಂದು ಸ್ವಲ್ಪ ಪಾಪ ಅನಿಸ್ಬಿಡ್ತದೆ. ಇನ್ನೊಂದು ಟೈಮ್ ಹೆಂಗೆ ಆಗ್ಬಿಡ್ತಾರೆ ರಿವರ್ಸು, ಅದಕ್ಕೆ ಫುಲ್ಲು ಡೆಡ್ ಅಪೋಸಿಟು. ಈಗ ನಮ್ಮ ಚಿಕ್ಕವನೋ ದೊಡ್ಡವನೋ ಹೆಂಗಿರ್ತಾರೆ ಮನೇಲಿ, ಗಿಲ್ಲಿ ಒಂಚೂರು ಎತ್ಕೊಡು, ಗಿಲ್ಲಿ ಇದನ್ನು ನಾನು ಮಾಡ್ಲಾ, ಗಿಲ್ಲಿ ಇದನ್ನು ನೀನು ಮಾಡ್ಕೊ ಅಂತ ಹಂಗಿರ್ತಾರೆ. ಒಂಥರ ಮೂಡ್ ಸ್ವಿಂಗು ಅಮ್ಮ. ಆಮೇಲೆ ಇನ್ನೊಂದು, ಯಾರಾದರೂ ಸ್ವಲ್ಪ ಚೂರು ಹಿಡ್ತಕ್ಕೆ ಸಿಕ್ಕುವಂಗೆ ಕಾಣಿಸಿದ್ರೆ ಅರ್ದು ಬಿಡ್ತಾರೆ ಹಾಕೊಂಡು. ದಕ್ಕಲ್ಲ ಇವನು ಅಂತ ಗೊತ್ತಾಗ್ಬಿಟ್ರೆ ಸರೆಂಡ್ರು. ಹಂಗೆ ರಾತ್ರಿ 11:30. ಮಿಲ್ಕ್ ಪೌಡರ್ ಹಾಕಿ ಚೆನ್ನಾಗಿ ಡೋ ಮಾಡಿ ಆಮೇಲೆ ಮಾಡೋದು. ಅದೇ ಪ್ರೊಫೆಷನಲ್ ರಸಗುಲ್ಲ. ಟೆಂಪರರಿ ಒಂದು ರಪ್ಪ. ಟೆಂಪರರಿ ನಿನ್ನೆ ರಪ್ಪ ಆಯ್ತು ನೋಡು ನಿನ್ನದು. ನಿನ್ನೆ ಹಲ್ವಾ ಗಾಜರ್ಕ ಹಲ್ವಾ ಅಂದಲ್ಲ, ಹಂಗಾಗತ್ತಷ್ಟೇ ಟೆಂಪರರಿ ರಪಕ್ಕ. ನಿನ್ನಿಂದಾಗಿ ನಿನ್ನೆ ಇಡೀ ಮನೆಗೆ ಕ್ಯಾರೆಟ್ ಹಲ್ವಾ ತಿನ್ನಂಗಾಗಿದೆ. ನೀನೊಂದು ಪ್ಲೇಟ್ ತಿಂದಿಲ್ಲ. ನೀನು ತಿಂದಿದ್ದಿದ್ರೆ ನಾನು ಒಪ್ಕೊಂತಿದ್ದೆ. ನೀನು ರಸಗುಲ್ಲ ಅಲ್ಲ, ಇನ್ನೇನು ಮಾಡಕ್ಕಂದಿದ್ರು ನಾನು ಒಪ್ಕೊಂತಿದ್ದೆ. ಹೇಳಿಗ ಇಷ್ಟು ದೊಡ್ಡ ಬಾಟಲ್ ಅಲ್ಲಿ ಮಿಲ್ಕ್ ಇರುತ್ತೆ ಅಲ್ವಾ, ಅದೇ ಡಬ್ಬ. ನಿನಗೆ ಮೊದಲು ಕಿಚನ್ ಇಂದ ಹೊರಗಡೆ ಹಾಕ್ಬೇಕು ರಕ್ಷಿತಾ. ನೀನು ಯಾವಾಗ ಕಿಚನ್ ಇಂದ ಹೊರಗಡೆ ಹೋಗ್ತೀವಿ, ಹೊರಗಡೆ ಇಡ್ತೀವಿ, ಆವಾಗ ಮನೆ ಇಡೀ ನೆಮ್ಮದಿಯಾಗಿರುತ್ತೆ. ನನ್ಗೆ ಯಾರು ನನ್ಗೆ ಒಳಗೆ ಹಾಕ್ಲಿಕ್ಕೇನೆ ಆಗಲ್ಲ. ಯಾಕೆ ಆಗಲ್ಲ? ಚಾಲೆಂಜಾ? ಯಾಕೆ ಆಗಲ್ಲ? ನೋಡಿ, ರಘು ಅಣ್ಣ ಸೂರಜ್ ಅಣ್ಣ ಇದ್ರೆ ನಿಂಗೆ ನಿನ್ ಕಿಚನ್ಗೆ ಬರ್ತೀಯಾ? ಅವರಿಬ್ರು ಕಿಚನ್ ಅಲ್ಲಿ ಇಲ್ಲ, ನೀನ್ ಹೆಂಗ್ ಬರ್ತೀಯಾ? ನಾನು ಕಿಚನ್ ಡಿಪಾರ್ಟ್ಮೆಂಟ್ ಬೇರೆ ಮಾಡಿದ್ರೆ ನೀನ್ ಹೆಂಗ್ ಬರ್ತೀಯಾ? ಅದೇ ನೈಟ್ ಕಿಚನ್ ಓಪನ್ ಮಾಡಂಗಿಲ್ಲ ಅಂತ ಸುದೀಪ್ ಸರ್ ಹೇಳಿದಾರಲ್ಲ. ಇಲ್ಲ, ಅವರು ಹೇಳಿಲ್ಲ. ಬಿಗ್ ಬಾಸ್ ಕೂಡ ಹೇಳಿಲ್ಲ. ರಾತ್ರಿ 11:50. ಏನಿಲ್ಲ, ಏನು ಚೇಂಜಸ್ ಇಲ್ಲ. ಏನಿಲ್ಲ. ಓ ಐತೆ 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 ಇದೆ ಸೈಕಲ್. ಓಪನ್. ಸೈಕಲ್ ಸರ್ಕಸ್ ಓಪನ್ ಆಗಿದೆ. ಸೈಕಲ್ ತುಳಿಬೇಕೇನು? ಸುಮ್ಮಿರೋ. ನೀನು ಹೇಳುವಂಗೆ ಹಂಗೇನಾರು ಕೊಟ್ಬಿಟ್ರೆ ಏನಣ್ಣ ಕತೆ? ಹಂಗೇನಾರ ಕೊಟ್ಬಿಟ್ರೆ ಏನು ಕತೆ? ಬೆಳಿಗ್ಗೆವರೆಗೂ ತುಳಿಬೇಕಂತೆ, ಇರ್ಬೇಕು. ಅದೇ ಟಾಸ್ಕು. ಸತ್ಯವಲ್ವೇ? ದೇವ್ರೆ, ಬಾತ್ರೂಮ್ಗೆ ಹೋಗೋರೆಲ್ಲ ಬಾತ್ರೂಮ್ಗೆ ಹೋಗಿ ಬಂದ್ಬಿಡ್ರಪ್ಪ. ಜಿಮ್ಮ ಸೈಕ್ಲಿಂಗ್ ಮಾಡಿದ್ಯಲ್ವಾ, ಎಲ್ಲರೂ ನೀನೇ ಮಾಡ್ಬಿಡತ್ತೆ. ನಾವು ಮಲಗಿರ್ತೀವಿ, ಮುಗಿಸಾದ್ಮೇಲೆ ಹೇಳ್ಸು. ವಿಲಾನ್ ನಾ ಮಾಡ್ತೀನಿ. ಬೆಳಗ್ಗೆವರೆಗೂ ಇಲ್ಲ ನಾನು ಹೊಡಿಬೋದ ಸೈಕಲ್. ಇದೆ ಬೆಳಗ್ಗೆ ತನಕ ಕೆಲಸ. ರಾತ್ರಿ 11:55. Hi Dhanush. ವಿಲನ್. Hello Raghu. ವಿಲನ್. ಕ್ಯಾಪ್ಟನ್ಸಿ ರೇಸಿಂದ ಔಟ್ ಆಗಿ ನಿಮ್ಮಿಬ್ಬರಲ್ಲಿದ್ದೇನೂ ಔಟ್ ಆಗಿರ್ಬೇಕೇನೋ. ಇವತ್ತು
ನಿಮ್ ಜೊತೆ ಎಲ್ಲ ಗ್ಯಾಂಗ್ ಮೆಂಬರ್ಸ್ ನಿದ್ದೆನು ಔಟ್ ಆಗೋ ಚಾನ್ಸ್ ಇದೆ. ಮನೆ ಒಳಗೆ ಒಂದು ಸೈಕಲ್ ಇರಿಸಿದೀನಿ, ಈಗಾಗಲೇ ನೀವು ನೋಡಿದ್ರಿ. ಹೌದು ವಿಲನ್. ಇಬ್ರು ಗ್ಯಾಂಗ್ ಮೆಂಬರ್ಸ್ ಶಿಫ್ಟ್ ವೈಸ್ ಇವತ್ತು ಫುಲ್ ನೈಟ್ ಸೈಕಲ್ ತುಳಿತಾ ಇದ್ರೆ ಮಾತ್ರ ಮನೆಯವರು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಯಾವಾಗೆಲ್ಲ ಪೆಡಲ್ ತುಳಿಯೋದು ನಿರುತ್ತೋ ಅವಾಗೆಲ್ಲ ಮನೆ ಲೈಟ್ಸ್ ಆನ್ ಆಗುತ್ತೆ, ಸೈರನ್ ಜೋರಾಗಿ ಬಡ್ಕೊಳ್ಳುತ್ತೆ, ನಿಮ್ಮೆಲ್ಲರೂ ನಿದ್ದೆ. ಇದರಲ್ಲಿ ನಿಮ್ಮಿಬ್ಬರಿಗೂ 2 ಆಪ್ಷನ್ ಇದೆ. ಯಾರಾದರೂ ಇಬ್ರು ಗ್ಯಾಂಗ್ ಮೆಂಬರ್ಸ್ನ ನೀವು ಚೂಸ್ ಮಾಡಿ ಅವರನ್ನ ಶಿಫ್ಟ್ ವೈಸ್ ಸೈಕಲ್ ತುಳಿಯೋಕೆ ಬಿಟ್ಟು ಕ್ಯಾಪ್ಟನ್ಸಿ ರೇಸ್ ಜೊತೆ ನಿದ್ದೆನ ಕಳ್ಕೊಂಡಿರೋ ನೀವು ಆರಾಮಾಗಿ ಪಾಚ್ಕೊಳ್ಳಿ. ಈ ಆಪ್ಷನ್ ನಿಮ್ಗೆ ಓಕೆ ಇದ್ರೆ ನಿಮ್ಮ ರೈಟ್ ಸೈಡಲ್ಲಿರೋ ಯೆಲ್ಲೋ ಬಜರ್ ಒತ್ತಿ. ಅಕಸ್ಮಾತ್ ನಿಮಗಿದು ನಾಟ್ ಓಕೆ ಅಂದರೆ ಲೆಫ್ಟಲ್ಲಿರೋ ರೆಡ್ ಬಜರ್ ಒತ್ತಿ. ಮತ್ತೆ ರೆಡ್ ಬಜರ್ ಒತ್ತಿದ ಮೇಲೆ ನೀವಿಬ್ಬರೇ ಸೈಕಲ್ನಲ್ಲಿ ಶಿಫ್ಟ್ ವೈಸ್ ಕೂತು ರಾತ್ರಿ ಇಡೀ ಪೆಡಲ್ ತುಳಿದು 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 ಮನೆಯವ್ರಿಗೆ ನಿದ್ದೆ ಮಾಡಕ್ ಬಿಡಿ. ಇದಕ್ಕೂ ಓಕೆ ಅಂತೀರಾದ್ರೆ ನನಗೂ ಓಕೆ. ಸೆನ್ಸಿಬಲ್ ಆಗಿರೋಣ ನಾವು. ಯಾವುದು ಇಡೀ ಮನೆಯವ್ರಿಗೂ ನಿದ್ದೆಗೋಸ್ಕರ ಅವ್ರು ತಗೊಳ್ತಾ ಇರೋ ನಿರ್ಧಾರ. ಬೇಗ ಯೋಚನೆ ಮಾಡಿ ಹೇಳಿ. ನಾನೇ ತುಳಿತೀನಿ. ಯಾರನ್ನು ಬಿಡ್ತೀರಾ? ನನಗೆ ನಾನೇ ಇದ್ದೀನಿ, ಇನ್ಯಾರೂ ಇಲ್ಲ ಅಲ್ಲಿ ತುಳಿಯೋಂಥವ್ರು. ಆಯ್ತು, ರೆಡ್ ಸರ್. ನಾವೇ ತುಳಿತೇವಿಲ್ಲ. ಓಕೆ, ತುಳಿರಿ. ಮಿಕ್ಕವ್ರಿಗೆ ಗುಡ್ ನೈಟ್. ಮುಗೀತು ಕತೆ. ಮತ್ತೆ ನಾವು ಅವ್ರು ನಮ್ಮನ್ನೆಲ್ಲರೂ ನಿದ್ದೆಗೋಸ್ಕರ ಅವರಿಬ್ಬರು ರಾತ್ರಿ ನಿದ್ದೆ ಬಿಟ್ಟು ಸೈಕಲ್ ತೊಳೆಯುವಾಗ ನಾವು ನಗಾಡೋದು ಎಷ್ಟು ಸೆನ್ಸಿಬಲ್. ಈಗ ನಗಾಡಿದ್ವಾ? ಅಲ್ಲ ಹೇಳಿದ್ದು ಅವ್ರ ಡಿಸಿಷನ್. ಈಗ ನಗಾಡೋದ್ವಾ ಅಕ್ಕ? ಯೋಚನೆ ಮಾಡಬೇಕು. ಮಧ್ಯರಾತ್ರಿ 12:05. ಅಲ್ಲ ರಘು ಸರ್, ನಿಮ್ಗೆ ಹೆಂಗಿರೋ ಕಾಲು ನೋವಿದೆ, ಯಾಕೆ ನಮ್ಗೆ ಕೊಡ್ಬೇಕಿತ್ತು. ತುಳಿತೀಯ ಏನಣ್ಣ? ನಾನು ತುಳಿತೀನಿ ಅಂತ ಅವ್ರು. ಅದಕ್ಕೆ ನಾನು ಹೇಳ್ತಾ ಇರೋದು, ಅದು ಯೋಚನೆ ಮಾಡ್ಬೇಕಲ್ವಾ, ಕಾಲು ನೋವಿದೆ ಅಲ್ವಾ ಅದಕ್ಕೆ. ಕಾಲ್ ನಿಮ್ಗೆ ಆಗಲ್ವಲ್ಲ, ಯಾರಿಗಾನ ಹೇಳ್ಬೋದಾಗಿತ್ತಲ್ಲ ಆರಾಮಾಗಿ. ಏನು ದೊಡ್ಡ ವಿಷಯ ಏನಾಗಿತ್ತು? ಡಿಸಿಷನ್ ಆದ್ರೂ ನೀವು ಕಾಲು ರಕ್ಷಿತಾನು ಹೆಂಗೋ ನೈಟ್ ಎಲ್ಲ ನಿದ್ದೆ ಮಾಡಲ್ಲ, ಅವಳು ಕೊಡ್ಬೋದಾಗಿತ್ತು. ನಾನು ಆರಾಮಾಗಿ ಅಲ್ಲ, ನಾನು ತುಳಿತೀನಿ ಅಂತಂದೆ, ಅವರು ಇಲ್ಲ ನಂಗೆ ಕಾಲು ನೋವು ಅಂತಂದಿದ್ರೆ ನಾನು ಬೇರೆ ಡಿಸಿಷನ್ ತಗೊಂತಾ ಇದ್ದೆ. ಯಾಕಣ್ಣ ನೀನು ಒಪ್ಕೊಂಡೆ? ಯಾಕೆ ಕೈ ಸಲ ಊದು ಮತ್ತೆ ಬೆಳಗಿನ ಜಾವವರೆಗೂ ತುಳಿಬೇಕು. ಅವ್ರಿಗೆ ಯಾವನ ಹೇಳ್ತಾರೆ. ಈಗ ಒಂದೊಂದೇ ಒಬ್ಬೊಬ್ಬರಿಗೆ ಡಿಸಿಷನ್ಸ್ ಕೇಳಕ್ ಕರೀತಾರೆ. ಇವತ್ತಿಬ್ರಾಯ್ತು, ನಾಳೆ ಇಬ್ರು, ಇವತ್ತಿಬ್ರು. ಧನು ರಘು ಸರ್ಗೆ ಆಗತ್ತಂತ ನಾನು ಅದಕ್ಕೆ ಹೇಳಿದೆ. ನಾನು ಹೊಡಿತಿದ್ದೆ ಧನು. ಯಾರು ಮಲಗ್ತಾ ಇರ್ಲಿಲ್ಲ ಅವಾಗ. ನೀನ್ ಆಪರ್ಚುನಿಟಿ ಕೊಡ್ಬೇಕು. ನಿಜ ಸೈಕಲ್ ತುಳಿತಿದ್ರ ಬೆಳಿಗ್ಗೆ? ಏನಣ್ಣ ಈ ತರ ಡಿಸಿಷನ್ ತಗೋಬಿಟ್ಟಾರ? ಸೂಗಿ ಯಾಕೋ ಓಲೆ? ಇಲ್ಲ ಶೂ ಹಾಕಲ್ಲ. ಚಪ್ಪಲಿ ಎಲ್ಲ ತುಳಿದ್ಯಾ? ಮಧ್ಯರಾತ್ರಿ 12:10. ಅವನಿಗೆ ಆಮೇಲೆ ಹಾವಲ್ಲಿ ನೀನು ಕೊಟ್ಟಿದ್ದ ಕಾರಣನೂ ಏನೋ ಅದನ್ನು ಹೇಳ್ತಿದ್ದ ಬೆಳಗ್ಗೆ. ಹಾವಲ್ಲಿ ಕೊಟ್ಟಿದ್ದ ಕಾರಣನೂ ಅವಳಿಗೆ ಪರ್ಸ್ನಲ್ ಆಗಿ ನಾನು ಕಾಮಿಡಿ ಮಾಡೋದು ಅವಳಿಗೆ ಯಾವಾಗ ಹರ್ಟ್ ಆಗಿದೆ ಅದನ್ನು ನಾನು ಅವನ ಹತ್ರನೇ ಹೇಳಿದ್ದೀನಿ ಸ್ಪಂದು. ಏನು ಗೊತ್ತಾ ಅಂದರೆ ಇವಾಗೇನು ಆ ವಿಷಯ ಅಂದರೆ ರೇಗಿಸ್ತಾನೆ ಗೊತ್ತಾ ನನಗೆ, ಕಾವು ನನ್ನ ಕಾವು ಅಂತ. ಅದು ನನಗೆ ಇನಿಷಿಯಲಿ ನನಗೆ ಅದೇನು ಎಫೆಕ್ಟ್ ಆಗ್ತಿರ್ಲಿಲ್ಲ, ಯಾಕಂದರೆ ಒಂದು ಶೋ ಅಲ್ಲಿ ಅದನ್ನು ಮಾಡಿ ನನಗೂ ಅದೇನು ಬಾದರ್ ಆಗ್ತಿರ್ಲಿಲ್ಲ. ಈಗ ಗೆಸ್ಟ್ಗಳು ಬಂದಾಗಲೂ ಅದನ್ನು ಏನೋ ಒಂದು ಇಟ್ಕೊಂಡು ಹೇಳಿದಾಗ ನನಗೆ ಗೊತ್ತಿಲ್ಲ ನನಗೆ ಹರ್ಟ್ ಆಗ್ತಿದೆ. ಅದು ನಾಟ್ ಏಬಲ್ ಟು ಟೇಕ್ ಇಟ್. ತಪ್ಪು ನಂದೆ,
ಸ್ಟಾರ್ಟಿಂಗಲ್ಲೇ ನಾನು ಸ್ಟಾಪ್ ಮಾಡಬೇಕಿತ್ತು, ತಪ್ಪು ನಂದೆ. ಬಟ್ ನಂಗೆ ಅದು ಹರ್ಟ್ ಆಗ್ತಿದೆ ಅಲ್ವಾ, ಅದನ್ನ ಯಾರೋ ಏನೋ ಹಂಗೆ ಹೇಳಿದಾಗ ತೊಗೊಳಕ್ಕಾಗ್ತಿಲ್ಲ ನನಗೆ. ಅದನ್ನು ನಾನು ಅವನ ಹತ್ರ ಹೇಳಿದೆ, ನಂಗೆ ಹರ್ಟ್ ಆಗ್ತಿದೆ ಗಿಲ್ಲಿ ಅಂತ. ಸರಿ ಬಿಡು ಇನ್ಮೇಲೆ ರೇಗ್ಸಲ್ಲ ಅಂತ ಹೇಳಿದ್ದ ಅವನು. ಬಟ್ ಇವತ್ತು ಅವನು ಹೇಳಿದಷ್ಟು ಐ ಕುಡಂಟ್ ಟೇಕ್. ಯಾಕೆ? ಅಯ್ಯೋ ಏನು ಹೇಳ್ದ ಗೊತ್ತಿಲ್ಲ. ಅದು ಯಾವ ಇಂಟೆನ್ಷನಿಂದ ಹೇಳ್ತಿದ್ದಾನೆ, ಸುಮ್ಮನೆ ಫನ್ನಾಗಿ ಹೇಳ್ತಿದ್ದಾನೋ ಗೊತ್ತಿಲ್ಲ ನನಗೆ. ಬಟ್ ಅವ್ನು ಫನ್ನಾಗಿ ಹೇಳ್ತಿದ್ದಾನೆ ಅನ್ಸುತ್ತಕ್ಕ. ಆಮೇಲೆ ಏನು ಗೊತ್ತಾ, ಮಾತಾಡಿಲ್ಲ ಅಂದರೆ ಅದೇನು ಕ್ಲಿಯರ್ ಆಗ. ಮಾತಾಡಿದೆ, ಯಾಕೆ ಆಡ್ತಿದ್ಯಾ, ಏನಾದರೂ ಟಾಸ್ಕ್ ಕೊಟ್ಟಿದ್ದಾರ ನಿನಗೆ ಅಂತಲೇ ಕೇಳಿದೆ. ನಿನ್ನಿದ್ರಲ್ಲಿ ಏನಕ್ಕೆ ಟಾಸ್ಕ್ ಕೊಡ್ತಾರೆ, ಯಾಕೆ ನಾಮಿನೇಟ್ ಮಾಡಿದೆ ನನ್ನ ನೀನು? ನೀನೇನು ಮಾಡ್ತಿದ್ಯಾ? ಮೇಕಪ್ ಮಾಡ್ಕೋತೀಯಾ, ಓಡಾಡ್ತೀಯಾ, ಫ್ರೀ ಪ್ರಾಡಕ್ಟ್ ನೀನು. ನಾನು ನಾಮಿನೇಟ್ ಮಾಡಲ್ಲ ಅಂತ ಹೇಳಿದೆ, ಲೈಕ್ ಮಾಡು. ಐ ಹ್ಯಾವ್ ಅ ರೀಸನ್ ಟು ನಾಮಿನೇಟ್ ಯು. ಇಫ್ ಯು ಹ್ಯಾವ್ ಅ ರೀಸನ್ ಮಾಡು ಅಲ್ವಾ. ಆ್ಯಂಡ್ ಇವಾಗ ನಿಂಗೆ ಇಷ್ಟೆಲ್ಲ ನನಗೆ ಹೇಳಿದ ಒಂದಿಷ್ಟು ಹೇಳ್ದೆ, ಅದೆಲ್ಲ ನಿನ್ಗಿದೆ ಅಲ್ವಾ ರೀಸನು, ಮಾಡು. ನಾನು ಅಲ್ಲಿ ಜಸ್ಟಿಫೈ ಮಾಡ್ಕೋತೀನಿ ನಾನು ಏನು ಮಾಡಿದ್ದೀನಿ ಅಂತ. ನಾನು ನಿನ್ನ ಥರ ಚೂರಿ ಹಾಕಲ್ಲ ಅಂದರೆ ಈಗ ನಿಂಗೆ ಇಷ್ಟೆಲ್ಲ ಒಪಿನಿಯನ್ಸ್ ಇತ್ತಲ್ಲ, ಆ್ಯಸ್ ಅ ಫ್ರೆಂಡ್ ಹೇಳ್ಬೋದಿತ್ತಲ್ಲ ನನಗೆ. ಅಂತ ಯಾಕೆ ಹಂಗೆ ಆಡ್ತಿದ್ದಾನೆ ನನಗೆ ಈಗಲೂ ಅವ್ನು ಹೇಳಿರೋದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಬಿಕಾಸ್ ಆ ಕ್ಲೂನೇ ಇಲ್ಲ ನನಗೊಂದು. ನನಗೇನಂದರೆ ಮೇ ಬಿ ಟಾಸ್ಕ್, ಯಾಕಂದರೆ ಊಟದ ವಿಷಯದಲ್ಲೇ ಅವ್ನು ಜಾಸ್ತಿ ಇದು ಮಾಡಿದ್ದು. ಇವಾಗಲೂ ಅವನು ಹೇಳ್ತಿದ್ದಾನೆ ಸೀರಿಯಸ್ ಆಗಿ ಅಂತ ನಂಬಕ್ಕಾಗ್ತಿಲ್ಲ. ನಾನು ಕೇಳಿದೆ, ಸೀರಿಯಸ್ ಆಗಿ ಹೇಳ್ತಿದ್ಯಾ, ಕಾಮಿಡಿ ಮಾಡ್ತಿದ್ಯಾ? ಕಾಮಿಡಿಗೂ ಹೇಳೋಂಥ ಮಾತುಗಳಲ್ಲ ಅದು. ಅಲ್ಲಿಂದ ಬರ್ತಿದ್ದಂಗೆ ಚೇಂಜ್ ಆದ್ನಲ್ಲ, ನಾನು ಅಲ್ಲಿ ಏನೋ ಮೇ ಬಿ ಏನೋ ಆ್ಯಕ್ಟಿವಿಟಿ ಕೊಟ್ಟಿರಬೇಕು ಆ ಥರನೇ ಅಂದ್ಕೊಂಡಿರೋದು. ಕೊಟ್ಟಿರ್ಬೋದೇನೋ, ಹೋಗ್ಲಿ ಬಿಡು. ಈಗ ಅವ್ನು ಕೊಟ್ಟು ಅವನಿಗೆ ಏನಾದ್ರು ನೀನು ಕೇಳಿದ್ರೆ ಅವನು ಹೇಳೋ ಥರ ಇರಲ್ಲ ಅಲ್ವಾ, ಹೌದು ಕೊಟ್ಟಿದ್ದಾರೆ ಅಂತ ಹೇಳೋ ಥರ ಅಂತೂ. ಮಧ್ಯರಾತ್ರಿ 12:15. ಹೂಟರ್ ಆದ ಕೂಡಲೇ ಧನುಷ್ ಮತ್ತು ರಘು ಇಬ್ಬರು ಶಿಫ್ಟ್ ವೈಸ್ ಸೈಕಲ್ನಲ್ಲಿ ಕೂತು ಪೆಡಲ್ ತುಳಿಯೋಕೆ ಸ್ಟಾರ್ಟ್ ಮಾಡಬೇಕು. ಲೈಟ್ಸ್ ಆಫ್ ಆದಮೇಲೆ ಮನೆಯ ಉಳಿದ ಸದಸ್ಯರು ನೆಮ್ಮದಿಯಿಂದ ಮಲ್ಕೋಬಹುದು. ಸೈಕಲ್ ತುಳಿಯೋ ಮೆಂಬರ್ಸ್ ಶಿಫ್ಟ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ 10 ಸೆಕೆಂಡ್ಸ್ ಮಾತ್ರ ತಗೋಬೇಕು. ಇಬ್ಬರೂ ಬೆಳಗ್ಗೆ ವೇಕಪ್ ಆಗೋವರೆಗೂ ಶಿಫ್ಟ್ ವೈಸ್ ಸೈಕಲ್ ತುಳಿತಾನೆ ಇರಬೇಕು. ಮಧ್ಯೆ ರೂಲ್ ಬ್ರೇಕ್ ಆದರೆ ಅಲಾರಾಮ್ ಹಾಗೂ ಲೈಟ್ ಆನ್ ಆದಾಗ ಎಲ್ಲರೂ ಹೇಳ್ಬೇಕು. ಮತ್ತೆ ಲೈಟ್ ಆಫ್ ಆಗೋವರೆಗೂ ಯಾರೂ ಮಲ್ಗೋವಂತಿಲ್ಲ. ಚೈತ್ರ, ಎಲ್ರಿಗೂ ಇದನ್ನು ಅರ್ಥ ಮಾಡಿಸೋದು ನಿಮ್ಮ ಜವಾಬ್ದಾರಿ. ನಾನು ಹೋಗಿದ್ದೆ ಗಿಲ್ಲಿ, ನಿನ್ನ ಹೆಸರು ಹೇಳ್ತಿದ್ದೆ ಗಿಲ್ಲಿ. ಸ್ಟಾರ್ಟ್ ಮಾಡಿ. ಆಯ್ತಲ್ಲ ನಿಮ್ಮ ಹತ್ರ ತಗೋ ಕೊಡು. ಇಶು ಅದೇ ಅವನಿಂದ ಬೇಸ್ ಕಮ್ಮಿ ಮಾಡ್ಕೋದ. ಕಳೆಯಿತು ಆ ಬೇಸಿಗೆ, ಅರಳಿತು ಮೆಲ್ಲಗೆ, ಹೋಗೋಣ. ಅಷ್ಟೇನು ಟೆನ್ಷನ್ ಇಲ್ಲ. ಹಾರ್ಡ್ ಇದೆ ಅನ್ಕೊಂಡಿದ್ದೆ ಕಣೆ. ಹಾರ್ಡ್ ಇದೆ ಅನ್ಕೊಂಡಿದ್ದೇನೋ. ಹೋಗೋಣ ಕಾಲೇಜಿಗೆ. ಇಲ್ಲ ಇವರೇ ಸುಸ್ತಾದಾಗ ಇವರೇ ಚೇಂಜ್ ಮಾಡಿ. ಯಾವ್ದೋ ಒಂದು ಪಿಲ್ಲೋ ಇತ್ತಲ್ಲ ಚಿಕ್ಕದು, ಬೇಡ ಇವಾಗೆ ನೋವು ಬರ್ಸ್ಕೊಳೋದು ಯಾಕೆ, ಒಂದು ಕೊಟ್ಬಿಡಿ. ಅಯ್ಯೋ ಪಿಲ್ಲೋ ಇಟ್ಕೋಬೋದಾ ಗೊತ್ತಿಲ್ಲ ಏನಂತ ನೋಡು ಬಿಡು ಅಣ್ಣ, ಅದೆಲ್ಲ ಹಾಕುವಂಗಿಲ್ವೇನೋ ಕಾರಣ. ತಡಿ ಹಾಕೊಂಬೋದು ಬಿಡ. ಬ್ರೇಕ್ ಹಿಡ್ಕೋ ಸ್ವಲ್ಪ. ಏನೋ ಡಿಫ್ರೆನ್ಸ್ ಮಾಡ್ತಿದ್ಯಾ ಅದು? ಬೆಲ್ ಕೊಡಿರಿ, ಚೆನ್ನಾಗಿರೋದಲ್ಲ. ಇವನೇ ಬಿಟ್ರು ಅವ್ನೆಲ್ಲಾನು ಮಾಡ್ಕೊಂಡು. ಏನಾರು ಬೇಕು ಅಂದ್ರೆ ಬೆಲ್ ಹೊಡೆದಿದ್ರೆ ಬರೋರಪ್ಪ. ಅಣ್ಣ ಆಮೇಲೆ ನಿನ್ಗೇನಾರ ಬೇಜಾರಾಯ್ತು ಅಂದ್ರೆ ಬಿಚ್ಕೊಂಡು ಒಂದು ರೌಂಡ್ ಹೊಡ್ಕ ಬಾ, ಸ್ವಿಮ್ಮಿಂಗ್ ಪೂಲ್ ಸುತ್ತ ಹೋಗಿ. ಆ ವಾಟರ್ ಬಾಟ್ಲಿಗೆ ನೀರು ತುಂಬಿಸ್ಕೊಡ. ನಾನಾ ಗಿಲ್ಲಿ ಅದ್ ಬೇರೆ ನೀನೇ ಮಾಡ್ಬೇಕು. ಲೈಟ್ ಆಫ್ ಆಯ್ತು. ಗಿಲಿ 2 ಜಾರ್ ಉಂಟಲ್ವಾ, ವೈಟ್ ಜಾರ್, 2 ಜಾರ್ ಫುಲ್ ಮಾಡಿ ತಕೊಂಡ್ ಬನ್ನಿ. ಸರಿ ಕಣ, ಸರಿ ಮೇಡಮ್. ರಘು ಸರ್ಗೆ ಗಿಲ್ಲಿ, ರಘು ಸರ್ಗೆ ಅದು ಸಾಲ್ಟ್ ಹಾಕ್ಬೇಕಾ ಕೇಳ್ಕೊಂಡು ಹೋಗ್ತಿರೋ. ಇಲ್ಲ ಬೇಡ ಅವರಿಗೆ ಸಾಲ್ಟ್ ಅಲ್ವಾ. ಮಧ್ಯರಾತ್ರಿ 12:30. ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ. ಈಗ ಒಂದು ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ತಾ
ವಿಂಡ್ ಎಫೆಕ್ಟ್ ಕೊಟ್ರೆ ಹಾಡು ಹೇಳ್ಕೊಂಡು ಹೋಗು. ಅಲ್ಲ ಚೆನ್ನಾಗಿದೆ ಇದೊಂದು ಪಾಸಿಟಿವ್ ಆಗಿ ತಗೊಬೇಕು ಅಂದ್ರೆ ಏನ್ ಗೊತ್ತಾ, ವಿಲ್ಲನ್ಗೂ ಕರುಣೆ ಇದೆ. ಅಲ್ಲಿ ತುಳಿದ್ರೆ ಮಂಚು ಬೀಳುತ್ತೆ ಮೈ ಮೇಲೆ, ಚಳಿ ಆಗುತ್ತೆ ಅಂತ ಮಳೆ ಬಂದ್ಬಿಟ್ರೆ ಅಂತ ಇಲ್ಲ ಹಾಕೋರೆ. ಎಲ್ಲಿದ್ದೆ ಇಲ್ಲಿ ತನಕ ನಾನು ಅನ್ಕೊಂಡಂಗಿಲ್ಲ. ನಾನು ಏನೋ ಅಂತ ಅನ್ಕೊಂಡಿದ್ದೆ ಚೈತ್ರ ಅವ್ರನ್ನ. ರಜತ್ ಬಿಹೇವಿಯರ್ ಡೈರೆಕ್ಟ್ ಇದೆ, ಬಟ್ ಇವ್ರದ್ದು ಏನೋ ನನಗೆ ಸರಿ ಅನಿಸ್ತಲ್ಲ. ತುಂಬ ಡ್ರಾಮ್ಯಾಟಿಕ್ ಅಂತ ಅನ್ಸುತ್ತೆ ಒಂದೊಂದ್ಸಲ. ಸಖತ್ತು ಡ್ರಾಮ್ಯಾಟಿಕ್ಕು. ನಾನು ಅವ್ರು ಆ್ಯಕ್ಚುಲಿ ಐ ಫೆಲ್ಟ್ ಶಿ ಇಸ್ ವೆರಿ ಜೆನ್ಯೂನ್ ಅಂತ ಅನಿಸಿತ್ತು ನನಗೆ, ಆ ಕಿಚನ್ ಇನ್ವಾಲ್ವ್ಮೆಂಟ್ ಅವರು. ಬಟ್ ಬರ್ತಾ ನಂಗೆ ಹೆಂಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ತುಂಬ ಸಿಲ್ಲಿ ಅನ್ಸುತ್ತೆ ಕೆಲವೊಂದೊಂದ್ಸಲ, ತುಂಬ ಡ್ರಾಮ್ಯಾಟಿಕ್ ಅನಿಸುತ್ತೆ, ತುಂಬ ಓವರ್ ಆ್ಯಕ್ಟಿಂಗ್ ಅನಿಸುತ್ತೆ. ಅವರಾಗಿಲ್ವಾ ಅಂತ ಒಂದೊಂದ್ಸಲ ಅನ್ಸುತ್ತೆ ನನಗೆ. ಗೊತ್ತಿಲ್ಲ, ಸೆಲ್ಫಿಶ್ ಆಗೋದು ತಪ್ಪಲ್ಲ ಅಂತಾರೆ, ಗೊತ್ತಿಲ್ಲ ಹೆಂಗೆ ಜಡ್ಜ್ ಮಾಡಬೇಕು ಅಂತ ಗೊತ್ತಿಲ್ಲ. ಅದು ಅವ್ರು ಇರೋದು ಹಂಗೆ, ನಾವು ತಪ್ಪಾಗ್ಬಿಟ್ಟು ಗೊತ್ತಿಲ್ಲ. ನಂಗೆ ಒಂದು ಆಶ್ಚರ್ಯ ಆಗಿದ್ದೇನು ಅಂದರೆ ನೆನ್ನೆ ಅವ್ರು ಕೊಟ್ಟಿದ್ದು ನಾನು ಕೇಳುವ ಕಾರಣ ಹೇಳ್ತಾರೆ, ನೀವೆಲ್ಲ ತುಂಬ ವೀಕು, ಸೀಸನ್ 12 ಅವರು, ಅದಕ್ಕೆ ನಾವು ಎಕ್ಸ್ಪೀರಿಯನ್ಸ್ಡ್ ಇರೋದು ಬಂದಿರೋ, ಅದು ನಂಗೆ ತೊಗೊಳಕ್ಕಾಗಲಿಲ್ಲ. ವೀಕ್ ಆಗಿರೋದಕ್ಕೆ ಇಷ್ಟು ಬಂದಿದ್ದೀವ, ಅದಕ್ಕೆ ನಮ್ಮದು TRP ನಂಬರ್ 1 ಇದೆಯಾ. ಮಧ್ಯರಾತ್ರಿ 12:35. ಕಾವ್ಯ ಅಲ್ಲಿ ಕೂತಿದ್ದಾಳೆ. ಅದೇ ಕಾವ್ಯಲ್ಲಿ ಕೂತವಳು ಸರಿ. ಈಗ ಬಿಗ್ ಬಾಸ್ ಇದು ವಿಲ್ಲನು ಎಲ್ಲರ ಮುಂದೆ ನೋಡಬೇಕು ಅಂತ ಏನು ಹೇಳಿಲ್ಲ ಅಲ್ವಾ, ಒಟ್ನಲ್ಲಿ ಅಳಿಸ್ಬೇಕು ಎಲ್ಲರೂ ಮುಂದೇನಿಲ್ಲ. ನೀನಿದ್ದಾಗ ಬೇಕಾದ್ರೂ ಅಳಿಸ್ಬೋದು. ಮೇಲೆ ಹೋಗಿಲ್ಲ ನನಗೇನೋ ಅಲ್ಲಿ ಕೋಪ ಮಾಡ್ಕೊ ಹೋದ್ಲು ಗೊತ್ತಾ, ಊಟದ್ದು ಅಳ್ತಾ ಇದ್ಲು ಅಂತ ಡೌಟ್ ನನಗೆ. ಕಣ್ಣು ತುಂಬ್ಕೊಂಡಿದ್ದು ಅನ್ನಿಸ್ತಾ ನಿಮಗೆ? ಕಣ್ಣು ತುಂಬ್ಕೊಂಡಿದ್ದು ಕೇಳಿದೆ ಬಂದ್ಮೇಲೆ. ಅಳ್ತಿದ್ದ ಇಲ್ಲ ಅಂತ ಅಂದ್ಲು. ಸುಮ್ಮನೆ ನೀನು ಇನ್ನೊಂಚೂರು ಡ್ರಾಮಾ ಮಾಡಿ, ನೀನು ಮುಂದೆನೇ ಅಳ್ಳಿ ಅನ್ನಿಸ್ತಾ? ಸರಿ, ಒಂಚೂರು ಆಚೆನೇ ಇರಿ, ಒಂಚೂರು ಯಾರಿಗಿದೆ ಕೊಡು, ಫೋಟೋ ಎತ್ಕೊಂಡು ಕೊಡ್ತೀನಿ ನಾನು. ಫೋಟೋ ಇರಿ, ನಾನು ಇಲ್ಲಿಂದ ಹೇಳ್ತೀನಿ. ಓಕೆ, ಎತ್ತು ನೋಡ್ಕೊಳ್ಳಿ ಹೆಂಗೆ ಅಂತ. ಹಾಂ, ಎತ್ತು. ಯಾರೂ ಬರ್ತಿಲ್ಲ, ಎತ್ತು ಬಿಡು. ನೀರ್ ತರಕ್ ಹೋದು ನಿಮ್ಗೆ ಗಿಲ್ಲಿ. ನಿಂದು ಎತ್ಬಿಟ್ಟ ಯಾಕೆ ನನ್ನ ಉಳಿಸ್ಬಿಟ್ರೆ ಡೌಟ್ ಬರುತ್ತೆ, ನನ್ನ ಮೇಲೆ ಡೌಟ್ ಬರುತ್ತೆ. ಹಾಗೆ ಬರ್ತೀನಿ. ಇಲ್ದಾದ್ರೆ ಒಬ್ರು ಮುಗಿಸಿ ಒಬ್ರು ಮಲಗ್ತಾರಂತಂದ್ರೆ ಒಂದು 25 ಲೀಟರ್ ಬ್ಲ್ಯಾಕ್ ಕಾಫಿ ಮಾಡಿಕೊಡ್ರಿ. ಮಧ್ಯರಾತ್ರಿ 12:45. ಯಾಕಡೆ ಒಪ್ಕೊಂಡೆ ನನ್ನ ಸತ್ತಕ್ಕಿಂತ ನಿನ್ ಪಾಲ್ಗೆ ನನ್ನ ನೆನಪೇ ಆಗಿಲ್ವಣ ನಿನ್ಗೆ? ಎಂಟ ನಾನು ತುಳಿತಿದ್ದೆ ಗುರು, ನನಗೆ ಅಭ್ಯಾಸ ಐತೆ. ಜೀವನ ಪೂರ್ತಿ ಸೈಕಲ್ ತುಳಿದಿರೋನು ಗುರು. ಹಿಂಗ್ ಬಾರ್ಲಾಕೊಂಡ್ಬಿಡ್ಲಿ, ಮಾತಾಡದೆ ತುಳಿತಿದ್ದ. ಮಾತಾಡೋದ ನಾನ್ ನಿಲ್ಲಿಸ್ಬಿಡುವೆ. ರಘುವಣ ಬಂದು ನಿಂತ್ಕೋಬೇಕು, ಸೈಕಲ್ ತುಳಿತೀನಿ, ಇಲ್ಲ ನೀವೆಲ್ಲ ಎದ್ದೇಳಬೇಕು ಅನ್ನುವೆ. ಬಿಟ್ಬಿಡು ನಾನು ಅಮ್ಮನಕ್ಕ ಜುಮ್ಮಣ. ಅದಕ್ಕೆ ನಿಂಗೆ ಕೊಟ್ಟಿಲ್ಲ ಕಣ. ನನ್ನ ಕೈಲಾಗಲ್ಲಕ್ಕಪ್ಪ ಇದು. ಯಾರು ಮಲ್ಗಕ್ಕಾಗ್ತಿರ್ಲಿಲ್ಲ. ಓಹೋ, ಅವ್ರು ಕೊಟ್ಟಿದ್ರೆ ತುಳಿದು ಚೆಚ್ಕ ಹೊಂಟೋಗಿರೋರು. ಸುಮ್ಮನೆ ಮಾತಾಡಬಾರ್ದು. ನೀರು ಕಾವ್ಯ ಅವಳ ನಾವು ಮಾಡಿರಷ್ಟೇ ಮಾಡ್ಲಿ, ಅವರು ಸಾಕು. ಅಧಿಕ ಪ್ರಸಂಗ ಮಾಡ್ತಿರ್ಲಿಲ್ಲ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಇವ್ರು ಮಾತ್ರ ಕಣ್ಣ ಮಿಟಿ 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 ಬಿಟ್ಕೊಂಡು 70-70 ಸಲ ಕಣ್ಣು ಪಡ್ಕೊಂಡು ಒಳಗಡೆ ಹೋಗ್ತಾರೆ. ನಾವ್ ಅಷ್ಟಾರು ತುಳಿದವಿ. ನಾವು ಚಿಕನ್ ಅಟ್ಲೀಸ್ಟ್ ಅಡಿಗೆನಾರ ಮಾಡವಿ. ನಾವು ಇವತ್ತು ಚಿಕನ್ ತಂದವಿ. ನಾವು ಸ್ಟೋರ್ ರೂಮ್ ಹೋಗಿ ಸುಮ್ನೆ ಕೂತಿರ್ಲಿಲ್ಲ. ನಾವು ಏನ್ ಸ್ವಿಮ್ಮಿಂಗ್ ಪೂಲ್ ತಳ್ದಂಗ ಎದ್ರಕಬಿಟ್ಟನ ಹೇಳು. ಓಹೋ,
ಚಿಕನ್ ಫ್ರೈ ಮಾಡ್ಬೇಕಿತ್ತು. ರೆಸಿಪಿ ಆಗ್ಬೇಕು ಚೈತ್ರಕ್ಕ ಅಯ್ಯೋ ಮಾಡಿದ್ಮೇಲೆ ತಿಂದಿರುತ್ತ ನಾಚಿಕೆ ಆಗ್ಬೇಕು. ಮಾಡಿರೋದೇ ಯಾರು, ಕೊಟ್ಟಿರೋದೇ ಯಾರು, ನಾನು ಮಾಡಿರೋ ರೈಸ್ ತಿನ್ಬಾರ್ದಾಗಿತ್ತು. ಇಷ್ಟೊಂದು ಮಾತಾಡಿದ್ರೆ ಸುಮ್ ನಿಂತ್ಕೊಂಡು ಪೋಸ್ಟ್ ಕೊಡೋರು ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಆಯ್ತು ನಾನು ಸುಮ್ನೆ ನಿಂತ್ಕೊಂಡಾರ ಪೋಸ್ಟ್ ಕೊಟ್ಟವನಿ, ನಿಂತ್ಕೊಬಿಡ್ಬೇಕಷ್ಟೇ. ಸುಮ್ಮ ಕೂತ್ಕೋಬೇಕು, ಟ್ರಿಗ್ಗರ್ ಗಿಗರ್ ಮಾಡಂಗಿಲ್ಲ. ಏನ್ ಫ್ರೀ ಆಗಿದ್ದೆ ನಾನು ಬೆಳಿಗ್ಗೆಯಿಂದ. ಏನು ಏನು ಏನ್ ಹೇಳು, ಏನು ಅಂತ ಏನು 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 ಓವರಾಗೆಲ್ಲ ಮಾತಾಡ್ಬೇಡ. ನನ್ನ ನಾನು ಹತ್ರ ಹಂಗೆ ಬೇಡ ಮಾತಾಡ್ತೀನಿ. ಇದೆಲ್ಲ, ಏನ್ ನನ್ನ ಇವಾಗ ಹತ್ರ ಬೇಡ. ನಿನ್ನ ನೋಡ್ತಾ ಇದ್ದೀನಿ ನಾನು ಸುಮ್ನಿದ್ದೀನಿ. ನಿನ್ನ ಹತ್ರನೇ ಮಾಡ್ತೀನಿ. ಏನ್ ಇವಾಗ ಸುಮ್ನೆ ಫ್ರೀಯಾಗಿ ಕೂತಿದ್ರಿರ್ಲಿಲ್ಲ ನಾನು ಬೆಳಿಗ್ಗೆಯಿಂದ. ನಾನು ನೋಡ್ತಾನೆ ನೀನು ಏನು ಏನು ಏನ್ ಹೇಳು, ಏನು ಅಂತ ಏನಂದೆ, ಪ್ರಾಬ್ಲಮ್ ಏನು, ಇವೆಲ್ಲ ಬೇಡ. ಸುಮ್ಮನೆ ಕೂತ್ಕೋ, ಓವರ್ ಆಡ್ಬೇಡ. ಬೇಡ, ನನ್ನ ವಿಷಯಕ್ಕೆ ಯಾಕೆ ಬರ್ತಿದ್ಯಾ ನೀನ್ ನನ್ನ ವಿಷಯಕ್ಕೆ ಯಾಕೆ ಬಂದೆ? ನನ್ನ ಪ್ರಾಬ್ಲಮ್ ಇದ್ರೆ ನೀನ್ ನಾಮಿನೇಟ್ ಮಾಡು ಗುರು. ನಾನು ನಿನ್ ಹೇಳ್ಬಿಟ್ಟು ಮಾಡ್ತೀನಿ, ಹೇಳ್ದೇನೆ ಮಾಡಲ್ಲ. ನಾನು ಹೇಳ್ಬಿಟ್ಟೆ ಮಾಡಿದ್ದು. ಏನ್ ಹೇಳ್ಬಿಟ್ಟು? ಅಷ್ಟೇ ನಾನು ಹೇಳ್ಬಿಟ್ಟೆ ಮಾಡಿದ್ದು. ಹೋಗಾಯ್ತು ಆಯ್ತಾಗೆ. ನಾನೇನ್ ಫ್ರೀ ಆಗಿರ್ಲಿಲ್ಲ. ನೀನ್ ಹೇಳ್ದಾಗೆಲ್ಲ ಹೋಗಕ್ ಆಗಲ್ಲ. ನಿನ್ ಮನೆ ಅಲ್ಲ ಇದು. ನಾನು ಕೊಟ್ಟಿರೋ ಚಟುವಟಿಕೆ ಮಾಡೋಣ ಸುಮ್ನಿರ್ಲಿಲ್ಲ ನಾನು. ಸುಮ್ನಿರು. ಸುಮ್ಮ ಕೂತ್ಕೋ. ಸುಮ್ನಿರು ಗಿಲ್ಲಿ. ನನ್ನ ಹತ್ರ ಜಗಳ ಆಡೋರ್ ಬುದ್ಧಿ ಇಲ್ಲ ಅಷ್ಟೇ. ಓಹೋ ಅದ್ ಗೊತ್ತಾಯ್ತ ಈಗ. ಮತ್ತೆ ಯಾಕೆ ಆಡ್ದೆ? ಆಡ್ಲೇಬಾರ್ದಾಗಿತ್ತು. ಮಧ್ಯರಾತ್ರಿ 1 ಗಂಟೆ. ಏನಾಗ್ತಾ ಇಲ್ಲ, ನೀವು ತುಳಿತೀರಾ ಅಂದ್ರೆ ಬರ್ತೀನಿ. ಇದ್ರ ನಡುವಲ್ಲಿ ರಘು ಅಣ್ಣ ಧನುಷ್ಗೆ ರಘು ಅಣ್ಣಂಗ್ ಟಚ್ ಅದೇ ಟ್ರಯಲ್, ನಾನು ಅಲ್ಲಿ ಟ್ರಯಲ್ ನೋಡೋಣ ಅಂತ ನಾನು ಒಂದ್ಸತಿ ಚೆಕ್ ಮಾಡ್ಕೊಂಬಿಡಿ. ಒಂದ್ ರೌಂಡ್ ಪೂಲಕ್ ಬಿದ್ದು ಬರ್ತೀರಾ ನೋಡಿ. ಕ್ಲೀನ್ ಆಗಿದೆ. ಒಂದ್ ನಿಮಿಷ ತಡೀರಿ. ಮಾಡ್ಲಿಲ್ವಲ್ಲ. ಕೌಂಟ್ ಮಾಡಿ 1 2 3 4. ಇಲ್ಲ ಅಣ್ಣ ಇದ್ದು ಏನ್ರಿ ಇವ್ರೊಬ್ರೆ ಹೊಡಿತಾರೆ. ಈಗ ನಿನ್ನ ಹತ್ರ ಬಂದು ಹೇಳ್ತಾರೆ ಏನು ಸ್ಪಂದು ನಿಂದು. ಈಗ ನಾವೇನು ಅನ್ಕೋತೀವಿ, ಹೌದು ಅವ್ರು ಕ್ಯಾಪ್ಟನ್ನು ಕೇಳ್ತಿದ್ದಾರೆ, ನಾವು ಹೇಳೋಣ ಅಂತ ಹೇಳ್ತೀವಿ. ಅವರು ಅಲ್ಲಿ ಹೇಳಿದ್ರೇ, ಹೆಸರು ಹೇಳಿದ್ರೇ ನಾವು ಹೇಳ್ತೀವಿ. ನಾವೆಲ್ಲೂ ಹೇಳಿಲ್ವಲ್ಲ. ವೆನ್ ವಿ ಆರ್ ಆಲ್ರೆಡಿ ರೆಡಿ ಹೆಸರು ಹೇಳೋಕ್ಕೆ. ನೀವು ಅವ್ರು ಯಾರು ತೊಗೊಂಡಿದ್ದಾರೆ ಹೆಸರು ತೊಗೊಂಡಿಲ್ಲ, ಡಸಂಟ್ ಮ್ಯಾಟರ್. ನಮಗೆ ಹಾಕಬೇಕು. ಕೇಳಿದ್ರು ನೀವು ಒಂದು ಪಾಯಿಂಟ್ ಹೇಳ್ಬೋದಿತ್ತು, ನಾನು ಹೇಳೋಕ್ಕಾಗಲ್ಲಪ್ಪ. ಈ ಕಿಚ್ಚನ ಚಪ್ಪಾಳೆ ಫೋಟೋಸ್ ತೆಗ್ದ್ಬಿಟ್ಟಿದ್ದಾರೆ ಯಾಕೆ? ಅಯ್ಯಯ್ಯೋ, ಓ ಮೈ ಗಾಡ್. ಯಾರು ತೆಗ್ದಿದ್ದು? ಇದನ್ನು ಆಟಾಡ್ಸಕ್ ತೆಗ್ದಿದ್ದಾರ ನಮ್ಮ ಮನೆಯವ್ರು? ಯಾರು ಮನೆಯವ್ರು ಹೆಂಗೆ ತೆಗಿಯೋಕ್ಕಾಗತ್ತೆ ಕಿಚ್ಚನ ಚಪ್ಪಾಳೆನ? ಬಟ್ ನಾವ್ ಯಾವಾಗ್ಲೂ ಬ್ಲೈಂಡ್ಸ್ ಡೌನೇ ಆಗಿಲ್ವಲ್ಲ, ಓಡಾಡ್ತಾನೆ ಇದೀವಲ್ಲ. ರಕ್ಷಿತಾನೇ ಮಾಡಿದಾಳ ಇದು ಅಂತ. ಏನಾಯ್ತು? ಯಾರ್ದು? ಇಲ್ಲಿದು. ಅದೇನೆ ನೋಡ್ತಾ ಇದ್ದೀನಿ, ನನಗೂ ಅದೇ ಕನ್ಫ್ಯೂಷನ್ ಫುಲ್ಲು. ಇಲ್ಲ, ರಘು ಸರ್ಗೂ ಇಲ್ಲ. ನೀನಾ ರಕ್ಷಿತಾ? ನಿಂದು ಇಲ್ಲ. ನಿಮ್ ಫೋಟೋ ಎಲ್ಲ ಇಲ್ಲ. ಪ್ರಾಂಕ್ ಇಲ್ಲ, ನಿಜವಾಗ್ಲೂ. ಕಳೆಪುಟ್ಟಿ ಮರ್ಯಾದೆಯಿಂದ ಕೊಟ್ಬಿಡು. ನಿನ್ಗೆ ಅನ್ಸದ ನಾನು ಹಂಗ್ ಮಾಡ್ತೀನಿ ಅಂತ. ರಕ್ಷಿತಾ ಮಾಡ್ತೀನಿ ಅಂತ. ಪ್ರಾಮಿಸ್ ಮಾಡು ರಕ್ಷಿತಾ. ನಾವಲ್ಲಿ ಮಾತಾಡ್ತಾ ಇದ್ವಿ ತಕ್ಷಣ ಹಿಂಗೇನೋ ನೋಡಿದಾಗ ಈ ಫೋಟೋಗಳಿಲ್ಲ. ಫೋಟೋ ಇರೋದು ಅಲ್ಲ, ತಗೊಂಡ್ರೆ ಎಲ್ಲರೂ ಫೋಟೋ ತಗೊಂಡು ಹೋಗ್ಬೇಕಲ್ವಾ? ಯಾರು ತಗೊಂಡೋಗ್ತಾರೆ ಹೌದು ಅಲ್ಲ, ನಾವು ಆ ಕಡೆ ಎಲ್ಲೆಲ್ಲೋ ಅಲ್ಲ. ಒಂದು ಪಾಯಿಂಟ್ ತಗೊಂಡ್ರೆ ಅವ್ರದ್ದು ತಗೊಂಡು ಹೋಗ್ಬೇಕಲ್ವಾ? ಚೈತ್ರ ಅವ್ರೆ, ಗಿಲ್ಲಿ ಇಲ್ಲ ಅಂದ್ರೆ ನಮ್ಮ ರಕ್ಷಿತಾ ಇಬ್ರಲ್ಲಿ. ಅಲ್ಲ, ಏನ್ ಗೊತ್ತಾ, ನಾನು ಆಚೆನೆ ಸಾಯ್ತವ್ನಿ. ಅಶ್ವಿನಿ ಇಲ್ವಲ್ಲ, ಅದು ಅವಳಿಗೆ ಎಲ್ಲ ಇಟ್ಕತ್ತೆ. ಅವಳ ಫೋಟೋನೇ ಅವಳು ರಘು ಸರ್ ಹತ್ರ ಹಾಕ್ಸ್ಕೊಂಡಿದ್ದಾಳೆ. ನನಗಿರೋ ಡೌಟ್, ತಗೊಂಡೋದ್ರೆ ಎಲ್ರದ್ದು ತಗೊಂಡೋಗ್ತಾರೆ. ಮತ್ತೊಂದೇನ್ ಗೊತ್ತಾ, ಗಿಲ್ಲಿ ಪ್ಲೇಸ್ ಅಲ್ಲಿ ರಕ್ಷಿತಾ ಫೋಟೋ ಬಂದಿದೆ. ರಕ್ಷಿತಾ ಫೋಟೋ ಅದಕ್ಕಿಂತ ಮೇಲಿತ್ತು. ತಗೊಂಡೋದ್ರೆ ಎಲ್ರದ್ದು ತಗೊಂಡೋಗ್ತಾರೆ, ಯಾಕೆ ಅದೊಂದು ಬಿಡ್ತಾರೆ? ನೆಕ್ಸ್ಟ್ ಏನೋ ಆಕ್ಟಿವಿಟಿ ಕೊಡ್ಬೋದು ಅವಳಿಗೆ. ಮನೇಲಿ ಏನೋ ಆಗಿರ್ಬೋದು, ನನಗೆ ಡೌಟ್. ಹಂಗೇನಾದ್ರು ಆಗಿದ್ರೆ ನೆಕ್ಸ್ಟ್ ಡಿಸ್ಕಷನ್ ಬರುತ್ತೆ. ರ್ಯಾಶ್ ಇಲ್ವಾ ಅಲ್ಲಿ? ರಕ್ಷಿತಾನ್ ಒಬ್ಳದ್ ಬಿಟ್ಟು ಯಾರ್ದು ಇಲ್ಲ. ಏನ್ ಮಾಡಿದ್ವಿ ನಾವು? ನಾನು ಮಧ್ಯಾಹ್ನ ನೋಡ್ದೆ, ಆಮೇಲೆ ಬ್ಲೈಂಡ್ಸ್ ಹಾಕಿದ್ದ. ಬ್ಲೈಂಡ್ಸ್ ಹಾಕೇ ಇಲ್ಲ. ಅದಾದ್ಮೇಲೆ ಯಾರೋ ಇವರೇ ಪ್ರ್ಯಾಂಕ್ ಮಾಡ್ತಿದ್ರು, ಬಟ್ ತೆಗಿಯಂಗಿಲ್ಲ ಹಂಗೆ. ನಾಟ್ ಟಾಸ್ಕ್ ಏನೋ ಕೊಟ್ಟಿದ್ದಾರೆ ಯಾರಿಗಾದ್ರು? ಸೀಕ್ರೆಟ್ ಟಾಸ್ಕ್, ನೋ ಐಡಿಯಾ.
ಈಗ ರಕ್ಷಿತಾಗ ಎಟ್ಕದು ಅಂದ್ರ ಅವಳು ಕೂತಿದ್ವಿ ನೋಡು ಅವರು ನನಗೆ ಗೊತ್ತೆ ನಾನು ಹಾಕಿದ್ದು ನನ್ನ ಫೋಟೋನ. ಅಲ್ಲ ಮೇಲ್ಗಡೆದು ಆ ಮೂಲೆದು. ಅಲ್ಲ ಇವತ್ತು ಯಾರು ನೋಡಿದ್ರ ಫೋಟೋಸು? ಇವತ್ತು ನೋಡಿದ್ರ ಬೆಳಿಗ್ಗೆ? ನಾನು ನೋಡ್ದೆ. ಇಲ್ಲ ಯಾರು ಎಲ್ಲ ಕಿತ್ಕೊಂಡ್ರಲ್ಲ ಫೋಟೋನು ಕಿತ್ಕೊಂಡ್ಬಿಟ್ರಲ್ಲ ಬೆಳಗ್ಗೆ ಇತ್ತಂತೆ ರಜತ್ ಅವ್ರು. ಎಲ್ಲ ಯಾರೋ ಬೇಕು ಅಂತ ಆಡಿಸ್ತವ್ರೆ ಗೊತ್ತು. ಹಂಗೆಲ್ಲ ಯಾರಾದ್ರೂ ಮುಟ್ಟಿದ್ರೆ ಹಂಗೆಲ್ಲ ಯಾರು ನನ್ನ ಪ್ರಕಾರ ಅದನ್ನ ಮುಟ್ಟ ಧೈರ್ಯ ಯಾರು ಮಾಡಲ್ಲ. ಮೊದಲು ಒತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೇ ಮಾಡಿ ಒತ್ತಕ್ಕೆ ಸ್ಟಾರ್ಟ್ ಅದಕ್ಕೋಸ್ಕರ ಇಳಿಬೇಕಷ್ಟೇ. ರೂಢಾಗಿ ಕೇಳ್ರಿ ನಾವು ಬಾಯ್ ಬಿಡ್ತಾನ ಅದನ್ನ ಕೇಳಬೇಕಾಗಿರ್ತೈತಿ. ಅದನ್ನ ಕೇಳ ಸುದೀಪ್ ಸರ್ ವಿಷಯದಲ್ಲೆಲ್ಲ ಹಂಗ ತಮಾಷೆ ಮಾಡೋ ಕಂಟೆಸ್ಟೆಂಟ್ಸ್ ಇಲ್ಲಿ ಯಾರು ಕೇಳಿದ ಕರೆಕ್ಟ್ ಆದ್ರೆ ಆ ರೀತಿನ ಬಾಯ್ ಬಿಡಿಸ್ಬೇಕಾಗಿರ್ತೈತಿ. ಮಧ್ಯರಾತ್ರಿ 1:15. ಗಿಲ್ಲಿ ನೋಡ್ತಾನೆ ಅವನೇ ಆಯ್ತಾ. 100% ಗಿಲ್ಲಿ ಅಲ್ಲಿ ಅಶ್ವಿನಿದೆ ಇದು ಕೈವಾಡ. ಇಡೀ ಮನೆ ಹುಡ್ಕಿ ಹೇಳ್ತೀನಿ, ಎಲ್ಲರನ್ನ ಒರೆಸಿ ಇಡೀ ಮನೆ ಹುಡ್ಕೊಳ. ಹೌದಾ? ಸಿಗಾಕೊಳುತ್ತೆ. ಅವ್ರಿಗೆ ಸೀಕ್ರೆಟ್ ಟಾಸ್ಕ್ ಇರ್ಬೋದು ಅಂತೀರಾ? ಇರ್ಬೋದು. ನೀನು ಕನ್ಫೆಷನ್ ರೂಮ್ ಕಳಿಸೇ ಇಲ್ವಲ್ಲ? ಅಲ್ಲ ಅಲ್ಲಿ ಕರ್ಸಿದ್ರಲ್ಲ, ಅಲ್ಲಿ ಕರ್ಸಿದ್ರು ಅವ್ರು ತುಂಬ ಹೊತ್ತಾದ್ಮೇಲೆ ಬಂದರು. ಒಳಗಡೆ ಇದಕ್ಕಂತೂ ಸ್ಟೋರ್ ರೂಮ್ಗಂತೂ ಇಟ್ಟಿದ್ದಕ್ಕೆ ಚಾನ್ಸ್ ಇಲ್ಲ ಅಲ್ವಾ? ಸ್ಟೋರ್ ರೂಮ್ ಇಲ್ಲ, ಸ್ಟೋರ್ ರೂಮ್ಗೆ ಅವ್ರು ಹೋಗಿಲ್ಲ. ಸ್ಟೋರ್ ರೂಮಲ್ಲಿ ಇಲ್ಲ. ನೀನು ಕ್ಯಾಪ್ಟನ್ ರೂಮಲ್ಲಿ ಒಂದ್ಸತಿ ನೋಡು. ಅವ್ರೇನಾದ್ರು ಬಿಗ್ ಬಾಸ್ ಪರ್ಮಿಷನ್ ಕೊಟ್ಟು ಕ್ಯಾಪ್ಟನ್ ರೂಮಲ್ಲಿ ಹೋಗ್ಬೋದು ಅಂತ ಇದ್ರೆ ನೀನು ಕ್ಯಾಪ್ಟನ್ ರೂಮ್ ಒಂದ್ಸತಿ ನೋಡು. ಮಾಡಕ್ಕೆ ಟ್ರೈ ಮಾಡ್ತಾಳೆ. ಮಧ್ಯ ಹಿಂಗೆ ಓಡೋಗಿ ಮೈಕ್ ಎತ್ಕೊಂಡ್ಬಂದು ರಜತ್ ಕತ್ತಿಗೆ ಹಾಕೋ. ಅಬ್ಬ, ನಾನು ಅದನ್ನು ಹೆಂಗೆ ಅಬ್ಸರ್ವ್ ಮಾಡ್ಲಿಕ್ಕೆ? ಕಾವ್ಯ ಎಲ್ಲೂ ಹೋಗಿಲ್ಲ ತಾನೇ ಇವತ್ತು? ರಿಯಾಕ್ಷನ್ ಎಲ್ಲೂ ಹೋಗಿಲ್ಲ ತಾನೆ. ಕಾವ್ಯ ನೀನು ಮೇಲೆ ಹುಡ್ಕೊ ಹೇಳ್ತೀನಿ. ಒಂದ್ಸಲ ಮನೆ ಹುಡುಕ್ಬೇಕು. ಒಂದ್ ಟ್ರೈ ಮಾಡೋಣ. ಮಾಡಿ ಹೋಯ್ತು ಅಂತ ನಾವು ಸುಮ್ಮನೆ ಕೈ ಕಟ್ಕೊಂಡಂತೂ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಎಫರ್ಟ್ ಅಂತೂ ಹಾಕ್ಬೇಕು. ಎಲ್ಲರೂ ಇಡೀ ಮನೆ ಹುಡ್ಕ. ಅದನ್ನೇ ಹೇಳಿದ್ದು. ಯಾಕೆಂದ್ರೆ ನಾವು ಸುಮ್ಮನೆ ಇರಕ್ ಆಗಲ್ಲ, ನೋಡ್ಲೇಬೇಕು. ಒಂದ್ಸಲ ಪೂರ್ತಿ ನೋಡೋಣ. ನಿಂದು ಮಾತ್ರ ಇದೆಯಂತೆ ಖುಷಿ ನೋಡೋಳ್ಗೆ, ಫುಲ್ ಖುಷಿ. ಅವಳದು ಮಾತ್ರ ಇದೆ ಅಂತ ಅದು ಖುಷಿ ಅವಳಿಗೆಲ್ಲ. ಚಪ್ಪಾಳೆ ಅದು. ಇಟ್ಸ್ ನಾಟ್ ರೈಟ್. ಇಲ್ಲ ಇಲ್ಲ, ಇದು ಬೇರೆ ಐಟಮ್ ಐತೆ, ನಾನು ಹೇಳ್ತೀನಿ ಸುಮ್ಮನೆ. ಅಣ್ಣ ನಮಸ್ಕಾರ. ನೀನ್ ನಂದ್ರಲ್ಲೇ ನನ್ನ ಫೋಟೋನ ನಾನು ಎತ್ತಿ ಆಟ ಆಡಿಸುವಷ್ಟು ಆಟ ಆಡ್ಸೋದಲ್ಲ ಇದು. ನನಗೆ ಗೊತ್ತಿದ್ದು ಬೇರೆ ಐತೆ ಮ್ಯಾಟ್ರ್. ಆಯ್ತು, ಇದು ಆಟ ಆಡ್ಸೋದು ಅಲ್ವೇ ಅಲ್ಲ ಇದು. ಇದು ಯಾರಿಗೋ ಏನೋ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ. ಏನ್ ಗೊತ್ತಾ, ನೀವ್ ಲೇಟ್ ಬೇರೆನೇ ಐತೆ ಮ್ಯಾಟ್ರ್. ಆಚೆ ಹೋಗೋ ಹುಡ್ಕಣ. ನೀರ್ ತುಂಬಿಸ್ಕೊಳಕ್ಕೆ ಇವನು ಬಂದಾಗ ಲೇಟ್ ಆಗಿ ಬಂದಿದ್ದೆ ಇವನು. ಇಬ್ರದು ಏನ್ ಮಾಡ್ತಿದ್ದೀರಾ? ಅಶ್ವಿನಿ ಮಾಮೆ ಲೇಟ್ ಆಗಿ ಬಂದಿದ್ದು. ಅಶ್ವಿನಿ ಮ್ಯಾಮ್ ಟೀ ಮಾಡ್ಕೊಂಡ್ ನಾ ಬರ್ತೀನಿ. ಬಿತ್ತ. ಅಯ್ಯಯ್ಯೋ, ಅಷ್ಟು ಒಳಗ್ ಬಂದ. ಪರವಾಗಿಲ್ಲ. ನನಗೆ ಅನ್ಸೋ ಪ್ರಕಾರ ಅವ್ರು ಸ್ಟೋರ್ ರೂಮ್ ಅಲ್ಲಿ ತೆಗ್ದಿಟ್ಟಿದ್ದಾರೆ ಪಕ್ಕ. ಯಾರು ತೆಗ್ದಿದ್ದಾರೆ ಅವರು. ರಕ್ಷಿತಾ ಅಂತೂ ಮಾಡಿರಕ್ ಸಾಧ್ಯ ಇಲ್ಲ ಗಿಲ್ಲಿ, ಒಪ್ಕೊಬಿಡು. ಸುಮ್ನೆ ರಕ್ಷಿತನ ಮೇಲೆ ಎತ್ತಾಕ್ತಾವನ ಅಷ್ಟೇ ಅವನು. ಬಾ ಗಿಲ್ಲಿನೇ ಮಾಡಿ. ಇಲ್ಲ ನೀನು ಈಗ ಈ ಮನೇಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮೊಟ್ಟೆ ಕಳೆದೋದು. ಅದೆಲ್ಲ ಇಲ್ಲ, ಇದು ನನಗೆ ಗೊತ್ತು ಏನು ಅಂತ. ಅಯ್ಯೋ ಗಿಲ್ಲಿ ಏನೋ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅವರು. ಹೌದೌದೌದೌದೌದೌದೌದೌದು. ಎಲ್ಲ ಏನೇ ಕಳೆದೋದ್ರು ಈ ಮನೇಲಿ ಗಿಲ್ಲಿ. ಕಳ್ದೋಗಿಲ್ಲ ಕಡೋ ಗಿಲ್ಲಿ. ಅದೇ ನಾನ್ ದೇವರ ನಿನ್ ಮೇಲೆ ಹೇಳ್ತಾ ಇಲ್ಲ, ನನಗೆ ಗೊತ್ತು ಎಂತಕ್ಕೆ ಅಂತ. ಇದು ನಾನು ತಗೊಳ್ಳಿಲ್ಲ ರಘು, ನನ್ನ ಸತ್ಯ. ಅಲ್ಲ ಏನಾಯ್ತು? ಎಲ್ಲ ನನ್ನ ತಲೆ ಮೇಲೆ ಹಾಕ್ಬಿಟ್ಟು ನನಗೆ ನಿನ್ನಿಂದಲೇ ಡೌಟು. ನೀನೇ ಬಂದು ಹೇಳ್ದವಳು. ಅಲ್ಲ ನನ್ನ ಫೋಟೋ ನಾನೇ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ನಿಂಗೆ. ನಿನ್ಗೆ ಕೊಟ್ಟಿರ್ಬೋದಲ್ಲ? ಇರು, ನಾನು ಅದನ್ನ ಒಪ್ಪಲ್ಲ. ಯಾಕೆಂದ್ರೆ ನಾವಿಬ್ರು ಜೊತೆಲಿ ಹೋಗಿದ್ದಲ್ವಾ, ಹಂಗ ಅದನ್ನ ನಾವು ಕೊಟ್ಟಿದ್ರು ನೀವು ಹಿಂಗೆ ಹೇಳ್ಬೇಕು. ಹೇಳೋದು ಏನಂತ? ಇನ್ ಕೇಸ್ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು ಒಂದ್ ಸೆಕೆಂಡ್ ಬಾಯ್ಲಿ ಅಲ್ಲ ಪಾಪ, ಅವನ್ನ ಬ್ಲೇಮ್ ಮಾಡಿ ಅದಕ್ಕೆ ಹೇಳ್ತಿದ್ದೀನಿ. ಆ ತರ ಏನೂ ಇಲ್ಲ ಅಂತ. ಈಗ ಎಲ್ರನ್ನೂ ಬಿಟ್ಬಿಟ್ಟು ಒಂದ್ ನಿಮಿಷ ಎಲ್ಲರನ್ನೂ ಬಿಟ್ಬಿಟ್ಟು ನನ್ನ ಯಾಕೆ ಹಿಡ್ಕಂದ್ರಿ? ಹೇಳು ನಿನ್ ಬೆಡ್ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಏನು ಗೊತ್ತೇ ಇಲ್ಲ. ಒಂದ್ ನಿಮಿಷ ಇರು. ಒಂದ್ ನಿಮಿಷ ಇರು. ಒಂದ್ ನಿಮಿಷ ಇರು. ನಮಗೂ ಗೊತ್ತದು. ಇಷ್ಟ ದಿನ ಆಣೆ ಮಾಡೇ ಇಲ್ವಾ ಯಾವಾಗ್ಲೂ? ಸತ್ಯವಲ್ಲೂ ಮಾಡಿಲ್ಲ. ಸತ್ಯವಲ್ಲೂ ಮಾಡಿಲ್ಲ. ನನ್ನ ಮನೆಗೂ ನಾನು ಆಣೆ ಮಾಡಿ ಇದುವರೆಗೂ ಸತ್ಯ
ಕಪ್ ಮೇಲೆ ಆಣೆ ಮಾಡು. ಇದಕ್ಕೂ ನಿನ್ಗೂ ಸಂಬಂಧನೇ ಇಲ್ಲ. ಇದಕ್ಕೂ ನಿನ್ಗೂ ಕಪ್ಗೂ ಇದು ನಿನ್ ಟೀ ಕಪ್ ಮೇಲೆ ಆಣೆ. ಕಪ್ ಮೇಲೆ ಅದು ಹಂಗಾರೆ ಕಪ್ಪಗ್ ಬೆಲೆ ಇಲ್ವಾ? ಏನಣ್ಣ ನೀನ್ ಬಿಟ್ಬಿಡ್ತೀರಿ ದೇವ್ರ ಮೇಲೆ ಆಣೆ ಮಾಡು. ನಾನು ಮಾಡಲ್ಲ. ಸರಿ ನಾ ಆಣೆ ಮಾಡಂಗಿಲ್ಲ. ನಿನ್ ತಮ್ಮ ಆಣೆ ಮಾಡಿ ಸೈಕಲ್ ತೊಳಿ ಹೋಗಿ ಅಲ್ಲಿ ರಘುನ ನಿನ್ ತಮ್ಮ ಪೂರ್ಣ ಇಲ್ಲೇ. ಮಧ್ಯರಾತ್ರಿ 1:30. ಹಿಂದಿಂದ ಒಪ್ಕೊಳ್ಬೇಡ, ಹಿಂದಿಂದ ಕೆಟ್ಟ ಸೀಕ್ರೆಟ್ ಟಾಸ್ಕ್ ಆಗಿ ಯಾರೋ ಮಾಡಿದ್ರೆ ಬಚಾವು. ಇಲ್ಲ ಸೀಕ್ರೆಟ್ ಟಾಸ್ಕ್ ಅಲ್ಲದೆ ಮುಟ್ಟಿದ್ರೆ ನಿಜವಾಗ್ಲೂ ಇವರು ಮಹಾರಾಣಿಯವ್ರು ಹೇಳ್ತಾರೆ ಸೀಕ್ರೆಟ್ ಟಾಸ್ಕ್ ಇಲ್ದೆ ಅದು ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ. 100% ಆಮೇಲೆ ಕಳ್ಳ ಇವನೇ, ಅವರೇ, ಇವ್ರಿಬ್ರೇ ಕಳ್ಳರು. ಬರೋಕೆ ಸೀಸನ್ಗೆ ಬರಬಾರ್ದಾಗಿತ್ತು. ನಾನು ಯಾವ್ದಾರ ಒಂದು 25ನೇ ಸೀಸನ್ಗೆ ಬಂದಿರೋ ಆಗೋದು. ಈ ಅಣ್ಣಂಗೆ ಒಂದು 45 ವರ್ಷ ಆದ್ಮೇಲೆ ಏನ್ ಯೂತ್ಸ್ ಬರೋದೇ ತಪ್ಪ ಇಲ್ಲಿಗೆ. ಯಾಕೋ ಇವೆಲ್ಲ ಮಾಡ್ತೀಯ? ವಾಕ್ ಸೈಕಲ್ ಹೊಡಿ ಅಣ್ಣ ನೀನು. ಹೊಸದು ಚೀಟಿ ಈಗಲೂ ತೀರ್ಮಾನ ಆಗ್ಬಿಡ್ಲಿಕ್ಕೆ ಅಣ್ಣ. ಚೀಟಿ ನಂಬ್ತೀಯ? ಚೀಟಿ ನಂಬ್ತೀಯ? ಚೀಟಿ ನಂಬ್ತೀಯ? ಚೀಟಿ ನಂಬ್ತೀಯ? ಇವಾಗ ಏನು ಒಪ್ಕೋ. ಅವನೇ ತಾನೆ ಇರ್ಬೇಕು ತಾನೆ. ಇವಾಗ ಏನ್ ನೀವು ನನ್ನ ಮೇಲೆ ಫೋಕಸ್ ಮಾಡಿದೀರಾ. ಅಟೆನ್ಷನ್ ಸೀಕರ್ ನಾನು ಮಾಡ್ತಾ ಇದ್ದೀನಿ. ಸಿಗ್ಬೇಕಾದ್ರೆ ಎಷ್ಟೋ ಮಂದಿ ಕನಸು ಒಂದು ಸಿಲ್ಲಿಯಾಗಂತೂ ಆಡಕ ಅಂದ್ರೆ ಮುಂದಿನ ಅವ್ರಿಗೆ ಪಾಪ ಯಾರಿಗೂ ಸಿಗ್ಬೇಕಾದ್ರೂ ಅಲ್ಲ ಅದನ್ನೇ ನಾ ಅವ್ರಿಗೆ ಅಡ್ಡಿಯಾಗಿ ಬರ್ದವ. ಇವಾಗ ಏನೇ ಇರ್ಲಿ ಆ ಮಟ್ಟಕ್ಕೆಲ್ಲ ನಾವು ಹೋಗಿ ಮುಟ್ಟೋ ತರದೆಲ್ಲ ನಾನು ಇಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಅದ ಆಮೇಲೆ ನನ್ಗೆ ಪಾಪ ಅವ್ನ್ ಗಿಲ್ಲಿನ ಇಟ್ಕೊಂಡು ಇದ್ ಮಾಡ್ತಾನೆ. ನಾನು ಫಸ್ಟ್ ಗಿಲ್ಲಿಗೆ ಡೌಟ್ ಪಟ್ಟಿದ್ದು, ಬಟ್ ಇವ್ರೇನಾದ್ರು ತಗೊಂಡ್ ಹೋಗಿದಾರೆ ಏನೋ ಗೊತ್ತಿಲ್ವಲ್ಲ. ಬಿಗ್ ಬಾಸ್ ಅವ್ರು ಏನಾದ್ರು ತಗೊಂಡ್ ಹೋಗಿದ್ದಾರೆ ಬ್ಲಾನ್ಸು ಆಪಿಲ್ಲ. ಅಲ್ಲ ಯಾವಾಗಿಂದ ಇಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ವಲ್ಲ. ಅದಕ್ಕೆ ನಾನು ಸುಮ್ನೆ ಇದೀನಿ. ಏನೋ ಮನೆ ಬಿಟ್ಟು ಯಾರು ಹೊರಗಲ್ಲ, ಎಲ್ಲರೂ ಮನೆಗೂ ಒಂದು ಒಬ್ಬರಲ್ಲಿ ಒಬ್ಬರೇ ಇರ್ತಾನೋ. ಯಾವಾಗ ತಗೊಂಡ್ ರಾಶಿಕಾದ ಇದೇ ಒಳಗೆ ಯಾವಾಗ ತಗೊಂಡೋದ್ರು ಅಂತ ಗೊತ್ತಿಲ್ವಲ್ಲ. ಮಧ್ಯರಾತ್ರಿ 1:40. ಹತ್ತುತ್ತೀನಿ ಬಿಡು. ಇಲ್ಲ ಇಲ್ಲ ರಜತ್, ರಜತ್ ಅಲ್ಲೆಲ್ಲ ಇಲ್ಲ. ಬೇಡ ಬೇಡ ಅವ್ರೇನ್ ಚಿಕ್ಕ ಮಕ್ಳು ಅಲ್ಲಿ ಇಡಕ್ಕೆ. ಅಲ್ಲ ನೋಡೋಣ ಅಂತ ಈ ಕಡೆ ಇಲ್ಲ ಬಿಡಿ. ಫೋಟೋನ ನೀಟಾಗಿ ತಗೊಂಡೋಗಿ ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದ್ದಾರೆ ಅವರು. ಸ್ಟೋರ್ ರೂಮ್ ಅಲ್ಲಿ ಇಟ್ಟಿರ್ತಾರೆ ಬಿಡಿ. ಈ ತರ ಏನಾದ್ರು ಗೊತ್ತಿಲ್ಲ ಎತ್ಕೊಂಡು ಹೋಗಿ ಇಟ್ಬಿಟ್ರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇವ್ರಿಬ್ರು ಡೈರೆಕ್ಟ್ ಆಗಿ ಹೋಗ್ಬೋದು. ರಾಶಿಕನ್ ಕೂಡ್ಸೋ ತರನು ಇರ್ಬೋದು, ಇಲ್ಲ ಮನೆಯವ್ರು ಯಾರು ಬರ್ದಿರೋ ತರ ಇರ್ಬೋದು ಕ್ಯಾಪ್ಟನ್ಸಿಗೆ. ಅದೇ ಏನೋ ಆಪ್ಷನ್ ಬಿ ಇರುತ್ತೆ. ಹೌದು ಪ್ರಾಮಿಸ್ ಅವ್ರ ಮೇಲೆ ಬೇಡ, ನನ್ನ ಮೇಲೆ ಮಾಡತ್ತೀನಿ. ಮ್ಯಾಮ್ ತೊಗೊಂದಿಲ್ಲನೋಂಗ ನೋಡಿಲ್ಲನೋಂಗ ನನ್ನ ಮೇಲೆ ಮಾಡತ್ತೀನಿ, ನನ್ನ ಮೇಲೆ ಮಾಡಲಿಲ್ಲ. ಅಶ್ವಿನಿ ಮೇಡಮ್ ನಾನು ಒಬ್ಬಕ್ಕೆ ಕಣ್ಣೀರಲ್ಲಿ ಕೈ ತೊಳಿಸ್ತಾ ಇದ್ರಿ ಕಣ ನಂಗೆ ಎಲ್ರು. ಮೊಸಳೆ ಕಣ್ಣೀರಾ? ಅದನ್ನ ಮುಟ್ಟಾಗ ಯಾರು ಧೈರ್ಯ ಮಾಡಲ್ಲ. ಮೊಸ್ಲೆ ಕಣ್ಣೀರು ಫಸ್ಟ್ಲೆ ಕಣ್ಣು ನನ್ನ ಎಮೋಷನ್ಗೂ ಬೆಲೆ ಇದೆ ಅಣ್ಣ. ಹಾಗಾದ್ರೆ ಬೇರೆಯವ್ರ ಎಮೋಷನ್ಸಿಗೆ ಬೆಲೆ ಇಲ್ಲ. ಬೇರೆಯವ್ರು ಏನು ಕಣ್ಣೀರು ಹಾಕೊಂಡು ಬದ್ದಾಡ್ತಿದ್ರೆ ಬಿದ್ದು ಅಯ್ಯೋಯ್ಯೋ ಅಂತ ನಗಾಡ್ಕೊಂಡೆ ಇದ್ರಲ್ಲ. ಇನ್ನೊಂದ್ಸತಿ ಏನಾರ ನನ್ನ ಹೆಸರು ಬಾಯಲ್ಲಿ ಬಂದ್ರೆ ಸರಿಯಾ? ಏಯ್ ನಿನಗೆ ಹೇಳ್ತಾ ಇರೋದು ಅಲ್ಲೇ ರೂಲ್ ಬಗ್ಗೆ ಬಾರಿ ಮಾತಾಡ್ತೀರಾ. ಥ್ರೆಟ್ನಿಂಗ್ ಇಲ್ಲ ಅಂತ ಬರ್ದಿಲ್ವಾ ಅಲ್ಲಿ? ಅದನ್ನ ಓದೋಗಿ. ಏನು ಹೇಳು? ಏನೋ ಇವಾಗ ಏನ್ ಮಾಡ್ತಾ ಇದೆಯಲ್ಲ ಅದು ಮಾಡಂಗಿಲ್ಲ ಅಂತ ಬರ್ದಿದ್ದಾರೆ. ಬೆದರಿಕೆ ಮಾಡಂಗಿಲ್ವಾ? ಅದನ್ನ ಓದೋಗು. ಬೆದರಿಕೆ ಮಾಡಂಗಿಲ್ವಾ? ಮಾಡಂಗಿಲ್ಲ. ಬೆದರಿಕೆಗೆಲ್ಲ ಏನು ಹೆದರ್ಕೊಳ್ಳಲ್ಲ, ಮಾಡಂಗಿಲ್ಲ ಅಷ್ಟೇ. ಯಾಕೋ ಜಾಸ್ತಿ ಆಡ್ತಾ ಇದ್ದೀನಿ. ನಿನಗೇನಾರ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದೀರಾ? ನಿಮ್ಮಷ್ಟು ಜಾಸ್ತಿ ಆಡ್ತಿಲ್ಲ ಬಿಡಿ. ನಿಮ್ಮಷ್ಟು ನಿನಗೇನಾರ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಹೇಳು, ಹೇಳ್ತೀನಿ ನಾನು. ಬೇಕಾದ್ರೆ ನಾನೇ ಹೇಳ್ಬಿಡ್ತೀನಿ, ಇವಳನ್ನ ಕ್ಯಾಪ್ಟನ್ ಮಾಡಿ ಕಳಿಸ್ಬಿಟ್ರಿ ಅಂತ ಒಳಕ್ಕೆ ಅಂತ ಹೇಳು. ನಿಜ ಒಪ್ಕೋ. ಕೊಟ್ಟಿದ್ದಾರಾ? ಬಾಯಲ್ಲೊಂದು ಮನ್ಸಲ್ಲೊಂದಿದ್ರೆ ಹಂಗೆ ಆಗೋದು. ಹೇಳು, ಅರ್ಥ ಆಯ್ತಿಲ್ಲ ಅದೇನು? ನಿಮ್ಗೆ ಬಾಯಲ್ಲೊಂದು ಮನ್ಸಲ್ಲೊಂದು ಅಂತಂದೆ, ಅರ್ಥ ಆಯ್ತಾ? ಓ ನನಗೆ ಹಂಗಾರೆ ಮನ್ಸು ಬಾಯಿ ಎರಡೂ ನೆಟ್ಕಿಲ್ಲ ಅಲ್ವಾ? ನಾನು ಹೇಳಿದ್ದನ್ನ ಹೇಳಿದ ತರಾನೇ ತಗೊಂಡ್ರೆ ಒಳ್ಳೇದು. ಅದನ್ನ ಮ್ಯಾನಿಪುಲೇಟ್ ಮಾಡಿದ್ರೆ ನಿಮ್ಮ ಇಷ್ಟ. ಈಗ ನಾನು ಬೆಳಿಗ್ಗೆ ಮಾತಾಡ್ತೀನಿ. ಇಬ್ರು ಪ್ರಾಮಿಸ್ ಮಾಡ್ತಾ ಇಲ್ಲ. ಬಂದ ನೋಡು ಕಳ್ಳ. ಬಂದ ಹೋಗಪ್ಪ. ಇಲ್ಲಿಗೆ ಬಂದ್ರು ಕಳ್ಳ, ಒಳಕ್ ಹೋದ್ರು ಕಳ್ಳ. ಎಲ್ಲಿ ಹೋಗ್ಬೇಕು ಹೇಳ್ರಿ? ಒಂದ್ ಕೆಲಸ ಮಾಡೋಣ, ಯಾರು ಮಾಡಿದಾರೆ ವೀಕೆಂಡ್ ಅಲ್ಲಿ ಗೊತ್ತಾಗತ್ತೆ. ನೀನ್ ಬಂದು ಇವ್ರ ಜೊತೆ ಕುತ್ಕೊಂಡು ನಾವೆಲ್ಲ ಮಲಗ್ತೀವಿ. ಬಾಗಿಲ್ಲಿ ಮಧ್ಯರಾತ್ರಿ 2:05. ಕೇಳಿ. ಮಾತಾಡ್ತಾ ಇದ್ಯಾ? ಏನಾಯ್ತು? ಅಳ್ತಿಲ್ಲ? ಎಲ್ಲಿ? ಇಲ್ಲಿ ಕಣ ಹಾಲಲ್ಲಿ. ನೀನ್ ಯಾವಾಗ ನೋಡಿದೆ? ನಾನು ಅವಳು ನನ್ನ ಜೊತೆ ಹೇಳ್ಕೊಂಡೆ ಹೇಳ್ತಿದ್ಲು. ಏನಂತ? ಏನಕ್ಕೆ ನಿಂಗೆ ಮೊಸಳೆ ಕಣ್ಣಿರು ಅಂತಂದ. ಸುಂದರಿ ಅಂತಂದ. ನಿಂಗೆ ಇದೆಲ್ಲ ಹೇಳ್ಬೇಕಾಗಿಲ್ಲಿ. ಸರಿ ಅದ್ರಾಗ ಮಾತಾಡುವ. ಇದು ಮುಗಿಸ್ತೀನಿ. ಇಲ್ಲಿರ್ತೀನಿ, ಹೋಗಿ ಅದ್ರಾಗ ಮಾತಾಡ್ತೀನಿ. ಅದ್ರಾಗ ಮಾತಾಡ್ತೀನಿ ಹೋಗಿ.
ನಿನ್ನಿಷ್ಟ. ಆಮೇಲೆ ಆ ಕಡೆ ನಮ್ಮ ಮನೆ ಕಡೆ ನೋಡ್ತಾ ಇದ್ರು. ಆಮೇಲೆ ನಾವೇನಾದ್ರೂ ಈ ಕಡೆಯಿಂದ ಅಲ್ಲಿಗೆ ಹೋಗಿದ್ರೆ ಅಶ್ವಿನಿ ಅವರು ನಮ್ಗೆ ಇಂಟಿಮೇಟ್ ಮಾಡಕ್ ಅಲ್ಲಿ ಡೋರ್ ಹತ್ರ ಕರೆಕ್ಟ್ ಆಗಿ ನಿಂತಿದ್ರು. ಇದ್ದಿದ್ದೇ ಅಷ್ಟು ಜನ ಅಣ್ಣ. ಹೌದು, ಅಷ್ಟು ಜನನೇ ಇದ್ದಿದ್ದು, ಅಷ್ಟು ಜನರಲ್ಲ. ಹೌದು. ಇಲ್ಲ ಮಾಡೋಣ, ಡೀಲ್ ಮಾಡೋಣ ಅಣ್ಣ. ಒಂದು ಕೆಲಸ ಮಾಡ್ರಿ. ಹಾ, ಈಗ ಕೊಟ್ರೆ ಹಂಗೆ ತಣಾರ್ 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 ಅನ್ಬಿಡ್ಬೇಕು ಹಂಗೆ ಬೇಕಾ ಮುದಾವಿ ತಂದು. ಆಯ್ತು ಹೇಳು, ಏನು ಹೇಳು. ಈಗಲೇ ಇರಿಟೇಷನ್ ಮಾಡ್ಕ ಸಾಯ್ತಾವನಿ. ಆಯ್ತು ಹೇಳು ಏನು ಅಂತ. ನಂಗೆ ಅಶ್ವಿನಿ ನಾರ್ಮಲ್ ಆಗಿರೋದೇ ಕಂಪ್ಲೀಟ್ಲಿ ನಾರ್ಮಲ್. ಅವ್ರು ನಾರ್ಮಲ್ ಆಗಿರೋದೇ ನನಗಿರೋ ಅನುಮಾನ, ಬೇರೆ ಯಾವುದೂ ಅಲ್ಲ. ಯಾಕೆಂದ್ರೆ ಎಲ್ಲಾ ವಿಷಯದಲ್ಲೂ ಅಷ್ಟು ದುಡ್ಡ ಮಾತಾಡೋ ಅಷ್ಟು ಇವತ್ತು ನಾರ್ಮಲ್ ಆಗಿದ್ದಾರೆ ಅಂದ್ರೆ ಅದನ್ನೇ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ಅದು ಬಿರಿಯಾನಿ ಎಲ್ಲ ತಿನ್ಕೊಂಡು ಹಿಂಗ್ ಕುತ್ಕೊಂತಾನೆ ಇವನು. ಹೌದು. ಇಲ್ಲ ಬಿರಿಯಾನಿ ತಿಂದು ಇಲ್ಲ ಸರ್, ಬಿರಿಯಾನಿ ತಿಂದಿಲ್ಲ ಸರ್ ಇವನು. ಈ ಬಿರಿಯಾನಿ ಚಿಕನ್ ತಿಂದಿಲ್ಲ ಇವನು. ಕಬಾಬ್ ತಿನ್ನಲ್ಲ. ಎಂತ ತಿಂದಿಲ್ಲ ಅಂದ್ರೆ ಸರ್ ತಿಂದಿಲ್ಲ, ಏನು ತಿಂದಿಲ್ಲ. ಅವ್ರು ತಿಂದ್ರು, ಅವ್ರು ತಿಂದ್ರು. ಇವ್ನು ನೀನ್ ಎಂತಕೋ ತಿಂದಿಲ್ಲ ಅಂದ್ರೆ ಅಣ್ಣ ನಂಗೆ ನೈಟ್ ಕ್ರೇವಿಂಗ್ಸ್ ಆದ್ರೆ ನೈಟ್ಗೆ ಇಟ್ಕೊಂಡಿದ್ದೀನಿ ಅಂದ. ಒಂದ್ ಸ್ವಲ್ಪನೂ ತಿಂದಿಲ್ಲ, ಒಂದು ಚೂರು ಮುಟ್ಟಿಲ್ಲ. ಅಲ್ಲಿ ಫ್ರಿಜ್ ಮೇಲೆ ಇಕ್ಕವನೆ. ಒಂದ್ ಕೆಲ್ಸ ಮಾಡೋದು, ತಿಂದು ಖಾಲಿ ಮಾಡ್ತೀನಿ ನಾನು. ಮುಟ್ಟು ಮುಟ್ಟು ಕೈ ಕಟ್ಟು. ಹೌದೌದು, ನೀನ್ ತಿನ್ನಲ್ಲ ತಾನೆ. ಕರೆಕ್ಟ್, ತಿನ್ನಲ್ಲ ತಾನೆ ಬಿರಿಯಾನಿ. ಸುಮ್ಮನೆ ನಾನು ತಿಂತೀನಿ. ಪಕ್ಕ ಈ ಸೀಕ್ರೆಟ್ ಟಾಸ್ಕ್ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇವರು ಇಲ್ಲಿ ಬಾಯಿ ಬಿಟ್ಟ ಸೀಕ್ರೆಟ್ ಟಾಸ್ಕ್ ಅಂತ. ಅದಕ್ಕೆ ಧನುಷ್ ಮತ್ತೆ ರಘು ಅವರಿಗೆ ಡೌಟ್ ಬಂದಿದೆ. ಸೀಕ್ರೆಟ್ ಟಾಸ್ಕ್ ಅಂತ ಸೀಕ್ರೆಟ್ ಟಾಸ್ಕ್ ಅನ್ನೋದು ಹೇಳ್ದ ಅವನು. ಅದಕ್ಕೋಸ್ಕರನೇ ಧನು ಮತ್ತೆ ರಘು ಅವರು ನಾನು ತುಳಿಯಲ್ಲ, ನೀವು ಹೇಳಿ ಕ್ಯಾಪ್ಟನ್ ಆಗಿ ನೀವು ಕಾಲ್ ತಗೊಳ್ಳಿ ಅಂತ ಹೇಳ್ತಾ ಇರೋದು. ಸೊ ಅವ್ರು ಧನುಷ್ ಏನ್ ಸೀಕ್ರೆಟ್ ಟಾಸ್ಕ್ ಅಂತ ಹೇಳಿ ಅಲ್ಲ, ಅದನ್ನೇ ಇಡೀ ಮನೆಗೆ ಎದುರುಗಡೆ ಕರೆದು ಹೇಳ್ತೀನಿ. ಸೊ ಎಲ್ಲರೂ ಇದು ಒಂದು ಇನ್ಫಾರ್ಮ್ ಮಾಡ್ಬೇಕಾಗಿರೋ. ಒಂದು ನಿಮಿಷ, ತುಂಬಾ ಅದನ್ನ ಎಕ್ಸಾಜರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅಥವಾ ನೀವೇನೋ ಒಂದು ಡಿಸಿಷನ್ ತಗೊಂಡು ಅಥವಾ ನಿಮ್ ತಲೆಯಲ್ಲಿ ಏನೋ ಇಟ್ಕೊಂಡು ನನ್ನ ಹತ್ರ ಮಾತಾಡೋದು ಅಲ್ಲ. ನಾನು ಎಲ್ಲರ ಹತ್ರ ಈ ರೂಮಲ್ಲಿ ನೀವು ಇಬ್ಬರೇ ಇದ್ದೀರಾ, ಇನ್ ಮಾಲ್ವಣ್ಣನು ಕರೆದು ಮಾತಾಡೋಣ. ಈಗ ನಾನು ಅದೇ ಹೇಳ್ತಾ ಇದ್ದೀನಿ. ಈಗ ಅವ್ರಿಗೇನು ಟಾಸ್ಕ್ ಕೊಟ್ಟಿದ್ದಾರೆ, ಅವ್ರು ಮಾಡೋದು ಬಿಡೋದು ಅದು ವಿಲನ್ ಕೊಟ್ಟಿರೋದು, ಅದು ಅವ್ರು ಇದು. ಅಥವಾ ಯಾರಿಗಾದ್ರೂ ಸೀಕ್ರೆಟ್ ಟಾಸ್ಕ್ ಕೊಟ್ಟು ಯಾರಾದ್ರೂ ಎತ್ತಿಟ್ಟಿದ್ರೆ ಅದು ಅವ್ರ ಸೀಕ್ರೆಟ್ ಟಾಸ್ಕ್ ಅವ್ರು ಮಾಡ್ತಿರ್ತಾರೆ, ಇವ್ರು ಕೊಟ್ಟಿರೋ ಟಾಸ್ಕ್ ಇವ್ರು ಮಾಡ್ತಿರ್ತಾರೆ. ಬಟ್ ಇದರಲ್ಲಿ ನಾವೇನ್ ರೋಲ್ ಪ್ಲೇ ಮಾಡ್ತೀವಿ ಅನ್ನೋದು ಅಲ್ಲಲ್ಲ, ಇಲ್ಲಿ ನಾವೇನ್ ರೋಲ್ ಪ್ಲೇ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅವ್ರೇನ್ ಡಿಸಿಷನ್ ತಗೋತಾರೆ ಅನ್ನೋದು ನಾವೇನ್ ರೋಲ್ ಪ್ಲೇ ಮಾಡ್ತೀವಿ ಅದನ್ನ ಏನಂತ ಯಾರು ಡಿಸೈಡ್ ಮಾಡಿ ಹೇಳಿದ್ರೆ ಅದು ಮ್ಯಾಮ್. ಈಗ ನಿಮ್ಮ ಕನ್ಸರ್ನ್ ನಾನು ಒಪ್ಕೊಳ್ತೀನಿ ಆಸ್ ಅ ಕ್ಯಾಪ್ಟನ್. ಈಗ ಇದ್ರದ್ದು ಇಡೀ ಮನೆ, ಈಗ ನೀವು ಇಡೀ ಮನೆ ಹುಡುಕಿದ್ರೆ ನೀವು ಮ್ಯಾಮ್ ಕರೆಕ್ಟ್ ಮಾಡಿ. ನಮ್ಗೆ ಒಂದು ಕ್ಲಾರಿಟಿ ಆಗಿದೆ, ಸ್ಟೋರ್ ರೂಮ್ಗೆ ಹೋಗಿರ್ಬೋದು ಅದು ಅಂತ. ಬಿಕಾಸ್ ಒಂದು ಇಟ್ಟಿರೋರು ಯಾರು ಅನ್ನೋದು ಗೊತ್ತಾಗ್ಬೇಕು. ನೀವು ಎಲ್ಲರ ಹತ್ರ ಕೇಳಾಯ್ತಾ ಇದು ಹೇಳಿ? ಎಲ್ಲರ ಹತ್ರ ಎಲ್ರದ್ದು ಒಂದ್ ರೌಂಡ್ ಡಿಸ್ಕಷನ್ ಆಗಿದೆ. ಎಲ್ಲಾರ ಎಕ್ಸ್ಪ್ರೆಷನ್ಸ್ ಚೆಕ್ ಮಾಡ್ತಿದ್ದೀನಿ, ಎಲ್ರದ್ದು ಅಭಿಪ್ರಾಯಗಳನ್ನ ನೋಡ್ಬೇಕಲ್ಲ. ಯಾರೋ ಒಬ್ಬರ ಮೇಲೆ ಕಳ್ತನದ ಆರೋಪ ಹಾಕಕ್ಕಾಗಲ್ಲ. ಅದು ದಟ್ ಇಸ್ ಕಿಚನ್ ಚಪಾಳಿ ಫ್ರೇಮ್. ಅದು ಒಂದ್ ನಿಮಿಷ, ನಿಂಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರಾ? ಇವರೇ ಹೇಳ್ಕ ಇವರೇ ಅವ್ರು ಹೇಳ್ತಿದಾರೆ, ನೀನ್ ಹೇಳ್ದೆ ಅಂತ ನನ್ನ ಹತ್ರ ಬಂದ ಒಂದ್ ಸೀಕ್ರೆಟ್ ಟಾಸ್ಕ್ ಅಂತ ಒಪ್ಕೊಂಡ ಅಂತ. ಸೊ ಯಾವಾಗ ಕೊಟ್ಟಿದ್ರು ಸೀಕ್ರೆಟ್ ಟಾಸ್ಕ್? ಅವ್ರಿಗೆ ಅವ್ರು ಏನೇ ಬೇಕಂತ ಮ್ಯಾನಿಪ್ಯುಲೇಟ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡವ್ರೆ. ನೀವು ರಾಶಿಕಾಲ್ ನಿಂತಿದ್ರಲ್ಲ, ಅದನ್ನ ನೋಡ್ಕೊಂಡು ನೀವು ನೋಡ್ಕೊಂಡು ನನ್ಗೆ ಹೇಳುತ್ತಾರ, ನಾನು ಎತ್ಕೊ ಹೋಗುತ್ತಾರ, ಇವ್ರಿಗೇನೋ ಕೊಟ್ಟಿದ್ರು ಅಂತಾರೆ, ಅವರೇ ಮ್ಯಾನಿಪ್ಯುಲೇಟ್ ಮಾಡ್ಕೊಂಡು ಇದು ಮಾಡ್ತಾವ್ರೆ. ನಾನು ಅಶ್ವಿನಿ ಮ್ಯಾಮ್ ಹತ್ರ ಗಿಲ್ಲಿ ಒಪ್ಕೊಂಡ್ಬಿಟ್ಟ, ಕಿಚನ್ ಇದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿರೋದು ಒಪ್ಕೊಂಡ್ಬಿಟ್ಟ ಅಂದೆ. ಅವ್ರ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಕಂಪ್ಲೀಟ್ ಚೇಂಜ್ ಆಯಿತು. ಇಲ್ಲ ನಾನು ಒಳಗಡೆ ಹೋಗಿದ್ದೆ, ಹಂಗೆ ಹೇಳೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂದರೆ. ಈಗ ಧನು ಅವರು ತುಳಿಯಲ್ಲ ಅಂತ ಹೇಳ್ತಾ ಇದ್ದಾರೆ, ಅವ್ರದ್ದೇ ಫೋಟೋ ಹೋಗಿರೋದು, ಧನು ಅವ್ರು ತುಳಿಯಲ್ಲ ಅಂತ ಹೇಳ್ತಿದ್ದಾರೆ. ಸೊ ಏನು ಮಾಡೋಣ? ಅಲ್ಲ, ಅದಕ್ಕೆ ಅದು ಅವ್ರಿಗೆ ಕೊಟ್ಟಿರೋದು ಅವ್ರ ಟಾಸ್ಕು. ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರೋದು ಅವ್ರ ಟಾಸ್ಕು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಿದ್ದಾರೆ. ಅಂದ್ರೆ ಅವ್ರು ಒಂದು ಮಾತಿನ ಲೈನಲ್ಲಿ ಧನು ಅವ್ರಿಗೆ ಕೊಟ್ಟಿರೋದು ಅವ್ರದ್ದು ಅದು ಅವ್ರ ಟಾಸ್ಕು, ಸೀಕ್ರೆಟ್ ಟಾಸ್ಕ್ ಕೊಟ್ಟಿರೋದು ಅವ್ರ ಟಾಸ್ಕ್ ಬೇರೆ ಅಂತ ಮಾತಾಡೋದು ಬಂತು ಅವ್ರ ಬಾಯಲ್ಲಿ. ಅವ್ರ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಚೇಂಜ್ ಆಯ್ತು. ಇವರಿಗೆ ಬಾಯಿ ಬಿಟ್ಲಿಕ್ಕೆ ಎಷ್ಟು ಈಸಿ ಅಲ್ವಾ? ನೀವು ನಿನ್ನೆನೇ ಹೇಳಿದ್ರು ನನಗೆ. ಅಲ್ಲಿ ರಪ್ಪಂತ ಗಿಲ್ಲಿ ಇಲ್ಬಾ ಅಂದ್ರು. ನಾನು ರಪ್ಪಂತ ಹೊರಗಡೆ ಬಂದೆ. ನೀನು ಒಪ್ಕೊಂಡಿದಿ ಅಂತ ನಿನ್ಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟರು ಅಂತ ಕೇಳ್ತಾ ಇದ್ರು. ಅಲ್ಲೇ ನಾನು ನಿಲ್ಬಾರ್ದು ಅಂತ ರಪ್ಪಂತ ಹೊರಗಡೆ ಬಂದೆ. ಮಧ್ಯರಾತ್ರಿ 2:25. ನೀವು ಇಡೀ ದಿನ ಅವ್ರಿಗೆ ಕೇಳಿದ್ರು ಅವ್ರೇನು ಒಪ್ಕೊಳಲ್ಲ, ಮಲಗಲ್ಲ. ಅರ್ಥ ಆಯ್ತಾ? ಒಂದ್ ನಿಮಿಷ, ಈಗ ಓಡಾಡ್ತಾ ಇದ್ದಾರೆ ಮಾತ್ರಕ್ಕೆ ಅಥವಾ ಅವನ್ ಯಾಕೆ ಮಲ್ಗಲ್ಲ? ನೀನ್ ಮಲ್ಗು.
ಈಗ ಟೀ ಕಾಫಿ ಕೊಡೋದು ಬ್ರೇಕ್ ಆಗಿಲ್ಲ. ಈಗ ನೀವೆಲ್ಲ ಹಿಂಗೆ ನೀನು ಸೀಕ್ರೆಟ್ ಹಸು ಕೊಟ್ಟರೆ ಸೀಕ್ರೆಟ್ ಹಿಂಸೆ ಕೊಟ್ರೆ ಯಾರಿಗೆ ನಿದ್ದೆ ಬರ್ತದೆ? ಆಮೇಲೆ ಅವರೇ ಹೇಳ್ದಂಗೆ ನನ್ಗೆ ಅಟೆನ್ಷನ್ ಸಿಗ್ತಾ ಇದೆ, ಅಟೆನ್ಷನ್ ಸೀಕ್ ಮಾಡಕ್ ಮಾಡ್ತಿದ್ದೀನಿ ಅಂತ. ಏನು ಅಟೆನ್ಷನ್ ಏನು ಬೇಡ, ನೀವು ಮಲ್ಲಿಕ ಟೀ ಕಾಫಿ ಕೊಟ್ಕೊತೀನಿ ಹೋಗಿ. ಅಷ್ಟೇ ಆಯ್ತು. ನನ್ನ ಹತ್ರಕ್ಕೆ ಬರಲೇಬೇಡಿ, ನನ್ನ ಪಾಡಿಗೆ ನಾನು ತಿರ್ಗಾಡ್ಕೊಂಡು ಹೆಂಗೋ ಜಾಲಿ ಆಗವನಿ ಬಿಡ್ರಿ. ಅಲ್ಲೋಡ ಮತ್ತೆ ಅಟೆನ್ಷನ್ಗೋಸ್ಕರ ಕಿಚ್ಚನ ಚಪ್ಪಾಳೆ ಫ್ರೇಮ್ ಮುಟ್ಟಲ್ಲ, ಅಷ್ಟೇನು ಇದಲ್ಲ ಅವನು. ಸರಿ ಚೈತ್ರಕ್ಕ, ಇವಾಗ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ತಾರೆ, ಅವ್ನು ಹೇಳಂಗೆ ಇಲ್ವಲ್ಲ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ. ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್? ಅಂದ್ರೆ ಇವಾಗ ಏನ್ ಗೊತ್ತಾ, ಒಂದು ಇದು ಸ್ಟಾಪ್ ಮಾಡ್ರೆ ಇವ್ರದ್ದು ಹಾಳಾಗುತ್ತೆ. ಹೆಂಗೆ? ನಾವು ಎಲ್ಲ ಆಂಗಲ್ ನಲ್ಲಿ ಯೋಚನೆ ಮಾಡ್ತಾ ಇದೀವಿ, ನಾವ್ ಎಲ್ಲ ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೇಕಲ್ಲ. ಅವ್ರನ್ನ ನಿಲ್ಸಕ್ ಹೇಳಿ, ಇಲ್ದಿದ್ರು ನಿದ್ದೆ ಮಾಡಕ್ ಬಿಡ್ತಲ್ಲ ನೀವು ಒಬ್ಬ ಹಿಡ್ಕೊಂಡು. ಏನ್ ಪಾಯಿಂಟ್? ಅಲ್ಲ ಪಾಯಿಂಟ್ ನಿಲ್ಸಕ್ ಹೇಳಿ, ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಆದ್ರೂ ಮಾಡ್ಲಿ. ನೀವು ಕೂಗ್ತಾ ಇರೋದಕ್ಕೆ ಮಾಡ್ತಾ ಇರೋದಕ್ಕೆ ಇಲ್ದಿದ್ರು ಮಲ್ಗಕ್ ಬಿಡ್ತಲ್ಲ. ಅಲ್ಲ, ನೀವು ಮಲ್ಗೋರ್ ಮಲ್ಗಿ ನನಗೇನು ಪ್ರಾಬ್ಲಮ್ But ಹಿಂಗ್ ಬೊಬ್ಬೆ ಹೊಡೆದ್ರೆ ಹೆಂಗೆ ma'am? ಇರೋ ವಿಷಯ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲ ನಾನು ಕಿರ್ಚ್ತಿಲ್ಲ, ನಿಮ್ ನಿದ್ದೆ ಹಾಳ್ ಮಾಡೋ ಉದ್ದೇಶ ಇಲ್ಲ. ರಾಶಿಕಾ ಕರ್ದಿದ್ದಕ್ಕೆ ಒಳಗ್ ಬಂದೆ. ಅದನ್ನೇ ಮೆಲ್ಲ ಹೇಳಿ ಮ್ಯಾಮ್. ರಾಶಿಕಾ ಕರ್ದಿಲ್ಲ ಅಂದ್ರೆ ನಾನು ಒಳಗಡೆನೆ ಬರ್ತಿರ್ಲಿಲ್ಲ. ನೀವು ನಾನು ಆರಾಮಾಗಿ ಇದ್ದೀನಿ, ನಾನು ಆರಾಮಾಗಿ ಮಾತಾಡೋದೇ ಹಿಂಗೆ. ನಾನು ಆರಾಮಾಗಿ ಮಾತಾಡೋದೇ ಹಿಂಗೆ. ಸ್ಟಾಪ್ ಮಾಡಿದ್ರೆ ಅವ್ರಿಗೊಂದು ನಾನು ಆರಾಮಾಗಿ ಮಾತಾಡೋದೇ ಹಿಂಗೆ. ಸ್ಟಾಪ್ ಮಾಡಿ. ಒಂದ್ ನಿಮಿಷ, ನಾನು ಇದೆಲ್ಲ ಎನಿವೇಸ್ ನಾವು ಮಲ್ಗಕ್ಕೂ ಆಗ್ತಿಲ್ಲ. ಎನಿವೇಸ್ ನಾವು ಮಲ್ಗಕ್ಕೂ ಒಂದ್ ನಿಮಿಷ ಡಿಸ್ಕಸ್ ಮಾಡೋಣ. ಅಲ್ಲ ಒಂದ್ ನಿಮಿಷ ಎನಿವೇಸ್ ನಾವು ಮಲ್ಗಕ್ಕೂ ಆಗ್ತಿಲ್ಲ. ನನ್ನ ಮಾತು ಕೇಳಿ ಒಂದ್ ಸೆಕೆಂಡ್. ಎಲ್ಲೂ ಹೋಗಲ್ಲ. ಎಕ್ಸಾಕ್ಟ್ಲಿ. ಅಲ್ಲ ಒಂದ್ ಸೆಕೆಂಡ್ ನನ್ನ ಮಾತು ಕೇಳಿ. ನಾಳೆ ಇವಾಗ ನಾವು ತುಳಿತಾ ಇರೋದಕ್ಕೋಸ್ಕರ ಆದ್ರೂ ಮಲ್ಕೊಳ್ಳಿ. ಅದನ್ನ ಹೇಳ್ತೀನಿ, ಮಾತಾಡೋಣ ಇದನ್ನ. ಪಾಯಿಂಟ್ ಇಲ್ಲ ಅಲ್ವಾ? ಅಲ್ಲ ಇವಾಗ ನಾನು ಏನಕ್ಕೆ ತುಳಿತಾ ಇದ್ದೀನಿ ಅಂದ್ರೆ ನಾನು ಒಪ್ಕೊಂಡ್ ಬಂದಿರೋದಕ್ಕೋಸ್ಕರ ತುಳಿತಾ ಇದ್ದೀನಿ. ನೀವು ಒಪ್ಕೊಂಡ್ ಬಂದಿದ್ದೀರಾ, ಕರೆಕ್ಟ್. ಬಟ್ ಆದ್ರೆ ಒಂದ್ಸತಿ ನಿಮ್ಗೆ ಸುಸ್ತಾಗಿ ನೀವು ಸ್ಟಾಪ್ ಮಾಡಿದ್ರೆ ಲೈಟ್ಸ್ ಎಲ್ಲ ಆನ್ ಆಗುತ್ತೆ, ಸೈರ ನೋಡ್ಕೊಳುತ್ತೆ, ನಾವೆಲ್ಲ ಆಚೆ ಬಂದು ಇರಬೇಕು. ಲೈಟ್ ಆಫ್ ಆದ್ಮೇಲೆ ತಿರಾ ಮಲ್ಕೊಬಹುದು. ಒಂದ್ಸತಿ ಪ್ರಯತ್ನ ಪಡ್ಬೋದಲ್ಲ, ಅರ್ಧ ಸ್ಟಾಪ್ ಮಾಡಬಾರ್ದು ಅಂತ. ಇಲ್ಲಾಂದ್ರೆ ಅವ್ನ ತಲೆ ಕೆಡ್ಸ್ಕೊಂಡ್ರು, ಅವ್ನು ಅಲ್ಲಿ ಆಚೆ ಕೂತಿರೋದೇ ಅವ್ನು ಸ್ಟಾಪ್ ಮಾಡಬಾರ್ದು ಅಂತ. ಬಿರಿಯಾನಿ ಎತ್ತಿಕ್ಕಿರೋದೇ ಅದೇ ಕಾರಣಕ್ಕೆ ಅವನು. ಅಂಡ್ ಎದ್ಕೊಂಡು ಕಾಫಿ ಅಷ್ಟು ಬೇಗ ಕುಣ್ಕೊಂಡು ನಾವೊಂದು ಒಂಚೂರು ಕಾಫಿ ಮಾಡು ಅಂದ್ರೆ ಅವ್ನು ಎಷ್ಟು ಕಿರಿಕಿರಿ ಮಾಡಿ. ಅವ್ನು ಕಾಫಿ ಮಾಡ್ಲಿಲ್ಲ ಚೈತ್ರ ಅವ್ರೆ. ನಿಮ್ಮನ್ನ ಕನ್ಸಿಡರ್ ಮಾಡ್ತಿಲ್ಲ, ಬರೀ ಕನ್ಫ್ಯೂಸ್ ಮಾಡಕ್ಕೆ ಮಾಡ್ತಿರ್ಬೋದು ಇದನ್ನೆಲ್ಲ. ಅದೇ ನಾವ್ ಎಲ್ಲ ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೇಕಲ್ಲ. ನಮ್ಗೆ ನಾವೇನ್ ಬೃಹಸ್ಪತಿಗಳು ಅಲ್ವಲ್ಲ, ನಾವ್ ಯೋಚನೆ ಮಾಡ್ತಿರೋದು ಎಲ್ಲ ಆಂಗಲ್ ಅಲ್ಲಿ ಅಷ್ಟೇ. ಡಿಸ್ಕಷನ್ ಒಬ್ಬೊಬ್ರದ್ದು ಅಭಿಪ್ರಾಯ ಬಂದಾಗ ಒಂದೊಂದ್ ರೀತಿಲಿ ಯೋಚನೆ ಬರುತ್ತೆ ಅಂತ ಅಷ್ಟೇ. ಮಧ್ಯರಾತ್ರಿ 2:40. ಇದ್ರಾಗ ಬಿರಿಯಾನಿ ಬಚ್ಚಿಟ್ರೆ ಕ್ಯಾಪ್ಟನ್ ರೂಮ್ ಕೊಡಿ, ನಾನು ಇಟ್ಕೋತೀನಿ. ನೀವು ಆರಾಮಾಗಿ ಮಲ್ಕೊಳ್ಳಿ. ನಿಮ್ಗೆ ಅವನೇನೋ ಬಂದ್ರು ನಿಮ್ಗೆ ಗೊತ್ತಾಗತ್ತೆ. ಅವರಿಬ್ರು ಖಂಡಿತ ಟಾಸ್ಕ್ ಅಂತ ತಗೊಂಡ್ರೆ ಬಿಸ್ಕೊಂಡು ತಗೊಂಡೋಗಿ ಕೊಟ್ಟಿರು, ನಾನು ಇದನ್ನೆಲ್ಲ ಇಟ್ಬಿಟ್ಟು ಬರ್ತೀನಿ. ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ. ಬಿರಿಯಾನಿ ಅಣ್ಣ, ನನ್ನ ಬಿರಿಯಾನಿ ನನ್ನ ಅನ್ನಕ್ಕೆ ಕೈ ಹಾಕ್ಬಿಡಬೇಕು. ಎಲ್ಲಿಟ್ಟಿದ್ದಾನೆ ಪ್ಲೀಸ್ ಅಣ್ಣ. ಯಾಕೆ ಮತ್ತೆ ನಾನು ತಿಂತೀನಿ. ಎಲ್ಲಿಟ್ಟಿದ್ದಾನೆ? ಕೂತ್ಕೊಂಡು ತಿಂತೀನಿ. ಎಲ್ಲಿಟ್ಟಿದ್ದಾನೆ ಸರ್? ನೀವು ಹೋಗಿ ತಿನ್ನಿ ಹೋಗಿ ಸರ್. ನಾನು ತಿಂತೀನಿ, ಬಾ ಕೂತ್ಕೊ. ಹೋಗಿ ತಿನ್ನಿ ಹೋಗಿ. ಅಲ್ಲ ಎಲ್ಲಿಟ್ಟಿದ್ದಾನೆ ರಜತ್? ಫ್ರಿಜ್ ಮೇಲೆ ಇಟ್ಟಿದ್ದಾನೆ ಹೋಗಿ. ಎದ್ದೋಗಿ ತಿನ್ನು, ಇವಾಗಲೇ ತಿನ್ನು ಸರ್, ಇವಾಗಲೇ ತಿನ್ಬೇಕು ಅವನು. ಇಲ್ಲ ಅಂದ್ರೆ ಅವನೇ ತಿನ್ಬೇಕಂತ ಇವಾಗಲೇ. ಈಗ ತಿನ್ಸ್ರಿ, ಇಲ್ಲ ರಘು ಸರ್ ತಿನ್ಲಿ. ಎಲ್ಲ ಬಚ್ಚಿಟ್ಟಿದ್ದಾನೆ. ಏಯ್ ಬಿರಿಯಾನಿ ಇಲ್ಲ. ಬಿರಿಯಾನಿ ಎಲ್ಲಿ? ಬಿರಿಯಾನಿ ಎಲ್ಲಣ್ಣ ಬಿರಿಯಾನಿ? ಎಲ್ಲ ಬಿರಿಯಾನಿ? ಬಿರಿಯಾನಿ ಎಲ್ಲಿ? ಅದು ಸಿಂಗ್ ಮಾಡ್ಬಿಟ್ಟಾ? ಸುಮ್ಗಿರಣ, ಸುಳ್ಳು ಹೇಳ್ಬಿಡ. ನಿನ್ಮೇಲೆ ಅಣ್ಣ ನಂಗೆ ಗೊತ್ತಿಲ್ಲ. ರಘುಣ್ಣ ಎಲ್ಲ ಇದು ಸೂರಜಣ್ಣ ನಾಟಕ ಮಾಡ್ತಾವ್ ಬಿಡಿ. ಇದನ್ನು ತೆಗ್ದವನ್ ಬಿಡ್ರಿ, ಸೇಫ್ ಮಾಡ್ಬಿಟ್ಟವನ್ ಬಿಡ್ರಿ. ಸುಮ್ಮಿರಣ, ಸೇಫ್ ಮಾಡ್ಬಿಟ್ಟವನೆ. ನಾನೇ ಯಾಕಣೆ ಎತ್ಕಲಿ, ನನ್ನ ಬಿರಿಯಾನಿ ನಾನೇ ಯಾಕೆ ಸೇಫ್ ಮಾಡಲಿ? ಮುಂಜಾನೆ 5:45.
ಧನುಷ್ 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 ಹೇಳ್ತಾನೆ ಇಲ್ಲ. ಅಯ್ಯೋ ಧನುಷ್ 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 1 2 3 4 5 6 7 8 ಧನುಷ್ ಧನುಷ್ ಅವಾಗಿಂದ ಕರೀತಾ ಇದ್ದೆ. 2 ಸತೆ ಬಂದು ಹೊಡೆದ್ಬಿಟ್ಟು ವಾಪಸ್ ಬಂದೆ. ಒಂದು 5 ನಿಮಿಷ ಅದು ಇದೆಲ್ಲ ಬಿದೋಗ್ಬಿಡ್ತು. ಫುಲ್ ಬ್ಯಾಕ್ ಇಟ್ಕೊಂಡ್ಬಿಟ್ಟಿದೆ. ಕರೆದ್ರ ಅವಾಗಿಂದ ಅವಾಗಿಂದ ಕರೀತಾ ಇದ್ದೀನಿ. ಒಂದ್ಸತಿ ಅಲ್ಲಿಗೆ ಬಂದು ಹಿಂಗೆ ಹೊಡೆದ್ಬಿಟ್ಟು ಬೇರೆ ಬಂದೆ. ಹೌದಾ? 10 ಸೆಕೆಂಡ್ಗೆ. ಅಯ್ಯಪ್ಪ. ದಿನ 73 ಬೆಳಗ್ಗೆ 8 ಗಂಟೆ. ಬಾದನು ಹೇಳಿ ಸಾಕು ಮುಗಿತು. ಸಾಕು ಥ್ಯಾಂಕ್ ಯು. ಸೂಪರ್ ಧನುಷ್. ಎಲ್ಲಿ ಅವನು ಸೂಪರ್. ಸುಪಾರಿ ತಗೊಂಡ್ರವನು? ಇಲ್ಲ ಜಾಸ್ತಿ ಧನುಷೇ ಮಾಡಿದ್ದು. ನಾನು ಮಲಗಿರೋದ್ನ ನಾನು ಎಬ್ಬರು ಸಾಧನೆ ಮಾಡೋರಲ್ಲಿ ಮಲಗಿಬಿಟ್ಟಿದ್ದೆ ನಾನು. ಏನಂತ ಏನು ಇದು